ಪ್ರೈಸ್ ದ ಲಾರ್ಡ್. Praise the Lord. ಈ ಭಾನುವಾರದ ಆರಾಧನೆಗೆ ನಿಮ್ಮೆಲ್ಲರಿಗೆ ಸ್ವಾಗತ. ದೇವಾದಿದೇವನನ್ನು ಆರಾಧಿಸುವುದಕ್ಕೆ ಈ ಲಾಕ್ಡೌನ್ ನಲ್ಲಿ ನಾವುಗಳು ಹೀಗೆ ಮುಂದುವರಿಯುತ್ತಾ ಇದ್ದೇವೆ. ಆದರೇನಂತೆ ಕರ್ತನು ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಮ್ಮ ಮನೆಗಳಲ್ಲಿ ಕೂಡಿ ಆರಾಧಿಸುವ ಈ ಕೂಟಗಳಲ್ಲಿ ನಿಮ್ಮ ಮಧ್ಯೆ ಕರ್ತನಿರುವುದರಿಂದ ನಾವುಗಳು ದೇವಾದಿದೇವನನ್ನು ಆರಾಧಿಸುವುದಕ್ಕೆ ದೇವರಾತ್ಮನು ತಾನೇ ನಮಗೆ ಸಹಾಯಕನಾಗಿದ್ದಾನೆ. ಎಲ್ಲರೂ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ತಂದೆಯಾದ ದೇವರೇ, ಈ ಭಾನುವಾರದ ಆರಾಧನೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇವಯ್ಯ. ಈ ಒಂದು ವಿಡಿಯೋದಲ್ಲಿ ಕೂಡಿರುವಂತ ನಿನ್ನ ಸಭೆಯ ಮಕ್ಕಳು, ಕುಟುಂಬದವರೆಲ್ಲರನ್ನು ಸಹ ನಿನ್ನ ಕಾರ್ಯಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ ರಾಜ. ಒಬ್ಬೊಬ್ಬರ ಮಧ್ಯದಲ್ಲಿಯೂ, ಒಬ್ಬೊಬ್ಬರ ಹೃದಯದಲ್ಲಿಯೂ, ಜೀವಿತದಲ್ಲಿಯೂ ಕಾರ್ಯವನ್ನು ಆರಂಭಿಸಿರುವಾತನೇ ನೀನು ನಂಬಿಗಸ್ತನಾಗಿರುವುದರಿಂದ, ನಿನ್ನ ಕೃಪೆ ನಮಗೆ ಒದಗಿರುವುದರಿಂದ, ದೇವರಾತ್ಮನ ನಮಗೆ ಯೇಸುವನ್ನು ಹಿಂಬಾಲಿಸುವುದಕ್ಕೂ ಯೇಸುವಿಗಾಗಿ ಜೀವಿಸುವುದಕ್ಕೂ ನಮ್ಮ ಮಧ್ಯದಲ್ಲಿ ಈ ಕಾರ್ಯವನ್ನು ಮುಂದುವರಿಸುತ್ತಿರುವುದರಿಂದ ಈ ಭಾನುವಾರ ನಮ್ಮೆಲ್ಲರ ಹೃದಯದಲ್ಲಿ ಕೃತಜ್ಞತೆಯೊಡನೆ, ಸ್ತುತಿ ಸ್ತೋತ್ರದೊಡನೆ ನಿನ್ನನ್ನು ಆರಾಧಿಸುವುದಕ್ಕೆ ಕೂಡಿ ಬಂದಿದ್ದೇವಯ್ಯ. ಇನ್ನೊಂದು ಆವರ್ತ ನಮ್ಮೆಲ್ಲರನ್ನು ಆತ್ಮನ ಬಲದಲ್ಲಿ ನಡೆಸು, ಅಭಿಷೇಕದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು, ಸ್ತುತಿ ಆರಾಧನೆಯನ್ನು ಆರಂಭಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಇಟ್ ಈಸ್ ವೆಲ್ ಇಂಗ್ಲಿಷ್ ನಲ್ಲಿರುವ ಹಾಡು ಕನ್ನಡದಲ್ಲಿ ಭಾಷಾಂತರಿಸಿದ್ದೇವೆ ಫಾರ್ ದ ಫಸ್ಟ್ ಟೈಮ್. ಅದರಿಂದ ಎಲ್ಲರೂ ಈ ಹಾಡನ್ನು ಅಭ್ಯಾಸಿಸಿ. ಇಟ್ ಈಸ್ ಎ ಬ್ಲೆಸ್ಸಿಂಗ್. ಆ ವ್ಯಕ್ತಿ ಹಾಡನ್ನು ರಚಿಸಿದಾತನು ಅಮೆರಿಕದಿಂದ ಇಂಗ್ಲೆಂಡ್ಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಆತನ ಹಡಗು, ಆತನ ಫ್ಯಾಮಿಲಿ ಟ್ರಾವೆಲ್ ಮಾಡುತ್ತಿದ್ದಂತ ಹಡಗು ಆಕಸ್ಮಿಕವಾಗಿ ಆಕ್ಸಿಡೆಂಟ್ಗೆ ಒಳಗಾಗಿ ಅದು ನೀರಿನಲ್ಲಿ ಸಿಂಕ್ ಆದಾಗ ಆತನ ಫ್ಯಾಮಿಲಿ ಅವರೆಲ್ಲರೂ ನಾಶವಾಗ್ತಾರೆ. ಆದರಿಗೆ ಆತನು ಅಮೆರಿಕದಲ್ಲಿ ಆ ನ್ಯೂಸ್ ಅನ್ನು ಕೇಳಿದ ಕೂಡಲೇ ಆ ಸ್ಥಳವನ್ನು ಇನ್ನೊಂದು ಹಡಗಿನಲ್ಲಿ ಆತನು ದಾಟುತ್ತಿರುವಾಗ ದೇವರಾತನಿಗೆ ಅನುಗ್ರಹಿಸಿದ ಹಾಡು ಇಟ್ ಈಸ್ ವೆಲ್ ವಿತ್ ಮೈ ಸೋಲ್. ಅದರಿಂದಾಗಿ ಈ ಹಾಡನ್ನು ನೀನೆಂಥ ಸನ್ನಿವೇಶದಲ್ಲಿಯೇ ಇರು, ಭಯಾನಕವಾಗಿರಬಹುದು ಅಥವಾ ಬೇರೆ ನಿನ್ನನ್ನು ನಿರುತ್ಸಾಹಕ್ಕೆ ಒಳಪಡಿಸುವಂತದ್ದಾಗಿರಬಹುದು, ಚಿಂತೆ ಇಲ್ಲ. ದೇವರು ನಮ್ಮೊಂದಿಗೆ ಇರುವುದರಿಂದ ನಾವುಗಳೆಲ್ಲಾ ಸನ್ನಿವೇಶವನ್ನು ದಾಟುವುದಕ್ಕೆ ಕ್ರಿಸ್ತೇಸುವಿನಲ್ಲಿ ಶಕ್ತರಾಗಿದ್ದೇವೆ ಎನ್ನುವುದನ್ನು ನೀನು ಮರೆಯದಿರು. ಈ ಹಾಡನ್ನು ಹಾಡು. ಸಮಾಧಾನದಂತೆ ನನ್ನಲ್ಲಿ ಹರಿಯಲು, ಸಾಗರದಂತೆ ದುಃಖವು ಬರಲು, ನನ್ನದೇನೇ ಇರಲಿ ಕಲಿತದಂತೆ ಹೇಳು,
ಬೇರೆಡೆ ಕಳೆಯುವ ಸಹಸ್ರ ದಿನಗಳಿಗಿಂತಲೂ ಶ್ರೇಷ್ಠವಾದದಯ್ಯ. ಆ ಆಲಯದ ಬಾಗಿಲಲ್ಲೇ ನಾನು ಕಳೆಯುವಂತೆ, ನಿನ್ನ ಸೇವೆಯಲ್ಲಿಯೇ ಮುಂದುವರಿಯುವಂತೆ, ಸಹೋದರ ಸಹೋದರಿಯರನ್ನು ನಿನ್ನ ಆತ್ಮನ ಅಭಿಷೇಕದಲ್ಲಿ ನೀನು ತುಂಬಿಸಿ ಬಲಪಡಿಸಿ ಎಂಬುದಾಗಿ ಕೇಳ್ಕೊಳ್ತೇವೆ ದೇವಾದಿ ದೇವನೇ. ಹಾಲೆಲೂಯ. ನಿನ್ನಾಲಯದ ನಿನ್ನಾಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರಾಲಯ ಬಾಗಿಲನ್ನು ಕಾಯುವುದೇ ಲೇಸು. ಯೇಸುವೇ, ನೀನು ಪರಿಶುದ್ಧನು. ಯೇಸುವೇ, ನೀನು ಮಹೋನ್ನತನು. ಯೇಸುವೇ, ನೀನು ಇರುವಾತನು. ಯೇಸುವೇ, ನಿನ್ನನ್ನಾರಾಧಿಸುವೆನು. ಯೇಸುವೇ, ನೀನು ಪರಿಶುದ್ಧನು. ಯೇಸುವೇ, ನೀನು ಮಹೋನ್ನತನು. ಯೇಸುವೇ, ನೀನು ಇರುವಾತನು. ಯೇಸುವೇ, ನಿನ್ನನ್ನಾರಾಧಿಸುವೆನು. ನಿನ್ನಾಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರಾಲಯ ಬಾಗಿಲನ್ನು ಕಾಯುವುದೇ ಲೇಸು. ಯೇಸುವೇ, ನೀನು ಪರಿಶುದ್ಧನು.
ಸ್ತುತಿಸುವಂತೆ, ಕೊಂಡಾಡುವಂತೆ ಕೊಟ್ಟಿರುವ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನ ನಾಮವನ್ನು ಘನಪಡಿಸುವವಯ್ಯ, ನಿನ್ನ ನಾಮವನ್ನು ಅತೀ ಉನ್ನತಕ್ಕೆ ನಾಮಗಳು ಎತ್ತಿ ಕಾಣುವವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಪ್ರಕಾಶಿಸುವವರೇ, ನಿನ್ನ ಮಹಿಮೆಯನ್ನು ನಮ್ಮ ಮಧ್ಯದಲ್ಲಿ ನೀನು ಸುರಿಯುವಂತೆ ಒಬ್ಬೊಬ್ಬರ ಜೀವಿತಗಳಲ್ಲಿಯೂ ನಿನ್ನ ಬಲಪಡಿಸುವ ಕಾರ್ಯ ಮುಂದುವರಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆಯ್ಯ. ಸ್ತೋತ್ರ ನಿನಗೆ. ಈ ಕೋವಿಡ್ ಶೋಧನೆಗಳು ಯೇಸುವಿನ ನಾಮದಲ್ಲಿ ನೀಗುವಂತೆ ಬೆಂಗಳೂರಿನಲ್ಲಿಯೂ, ಭಾರತ ದೇಶದಲ್ಲಿಯೂ, ಪ್ರಪಂಚದಲ್ಲಿಯೂ ಕರ್ತನೆ, ಈ ಕೋವಿಡ್ ಕಾರ್ಯಗಳು, ಈ ಕೋವಿಡ್ ಶೋಧನೆ ಯೇಸುವಿನ ನಾಮದಲ್ಲಿ ದೇಶ ಬಿಟ್ಟು ತೊಲಗುವಂತೆ ನುಡಿಯುತ್ತಿದ್ದೇವಯ್ಯ. ಯಾರಾದರೂ ಕರ್ತನೆ ದುಃಖದಲ್ಲಿಯೂ, ವೇದನೆಯಲ್ಲಿಯೂ, ಸಂಕಟದಲ್ಲಿಯೂ, ಬಾಯಾರಿಕೆಯಲ್ಲಿಯೂ ಅಥವಾ ಬೇರೆ ಬೇರೆ ರೀತಿಯ ಹೊರೆಯಲ್ಲಿರುವುದಾದರೆ ಈ ಸ್ತುತಿಯ ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗ ನಿನ್ನ ಕೃಪಾ ಹಸ್ತ ಈ ಮಕ್ಕಳ ಮೇಲೆ ಚಾಚುವಂತೆಯೂ, ಕೃಪಾ ಸಿಂಹಾಸನದ ಎದುರಿನಲ್ಲಿ ಕೂಡಿ ಬಂದಿರುವ ಒಬ್ಬೊಬ್ಬರಲ್ಲಿಯೂ ನಿನ್ನ ಕಾರ್ಯ ಮುಂದುವರಿಯಲಿ. ನಿನಗೆ ಸ್ತುತಿ, ಸ್ತೋತ್ರ, ಆರಾಧನೆಯನ್ನು, ನಿನ್ನ ನಾಮವನ್ನು ಘನಪಡಿಸುವಂತೆ ನಾವುಗಳು ಸಮರ್ಪಿಸುವವರಾಗಿದ್ದೇವೆ. ಸ್ತೋತ್ರದೊಡನೆ ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯೇ, ಆಮೆನ್, ಆಮೆನ್. ಇವತ್ತಿಗೆ ಆರಿಸಿಕೊಂಡಿರುವ ಕೀರ್ತನೆಯ ಭಾಗ ಕೀರ್ತನೆ 1. ಫಾರ್ ದ ರೆಸ್ಪಾನ್ಸಿವ್ ರೀಡಿಂಗ್ ಆಫ್ ಸಾಮ್ಸ್ ವಿ ಹ್ಯಾವ್ ಚೋಸನ್ ಸಾಮ್ಸ್ 1. ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಬೈಬಲ್ ತೆಗೆದುಕೊಂಡು ಕೀರ್ತನೆ 1 ವಾಕ್ಯ ಪ್ರತಿಯಾಗಿ ಓದಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾನುವಾರದ ವಾಕ್ಯದ ಧ್ಯಾನಕ್ಕೆ ನಾವುಗಳೆಲ್ಲರೂ ಹೋಗ್ಲಿಕ್ಕಿದ್ದೇವೆ. ದೇವರ ಕೃಪೆ ನಮ್ಮೊಬ್ಬೊಬ್ಬರ ಮೇಲೆಯೂ ಇರಲಿ. ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವಾಗ ಕರ್ತನ ಸ್ವರ ಕೇಳುವ ಕುರಿಮಂದೆಯಾಗಿರುವುದರಿಂದ ಎಲ್ಲರ ನಮ್ಮ ಬೈಬಲ್ ಒಂದಿಗೆ ಧ್ಯಾನಕ್ಕಾಗಿ ನಾವುಗಳು ಕೂಡಿ ಬರೋಣ. ದೇವರು ತಾನು ಆಶೀರ್ವದಿಸಲಿ. ತಂದೆಯಾದ ದೇವರೇ, ವಾಕ್ಯ ಕೇಳುವ ಪ್ರತಿಯೊಬ್ಬನು ಸಹ ಆತ್ಮನ ಕನ್ವಿಕ್ಷನ್ ಒಡನೆ ಯೇಸುವನ್ನು ಇನ್ನಷ್ಟು ಪ್ರೀತಿಸುವುದಕ್ಕೂ, ಯೇಸು ಕ್ರಿಸ್ತನ ಮೂಲಕ ಬಂದಿರುವ ಕೃಪೆಯಲ್ಲಿ ನಾವುಗಳು ಜೀವಿಸುವುದಕ್ಕೂ ನಿನ್ನ ಸಹಾಯ ನಮ್ಮ ಒಬ್ಬೊಬ್ಬರ ಮೇಲಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ. ಈ ಸಮಯದಲ್ಲಿ ಎಫೆಸ 2ನೇ ಅಧ್ಯಾಯದಲ್ಲಿ ನಾವುಗಳು ಧ್ಯಾನದಲ್ಲಿ ಮುಂದುವರಿಯಲಿಕ್ಕಿದ್ದೇವೆ. 2:8 ವಾಕ್ಯವನ್ನು ಓದ್ತೇನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ ಎನ್ನುವ ವಾಕ್ಯ ಉಂಟು. ಆದ್ದರಿಂದಾಗಿ ನಾವುಗಳು ಓದುವ ಈ ವಾಕ್ಯ 8ರಲ್ಲಿ ಇನ್ ಇಂಗ್ಲಿಷ್, For by grace you have been saved through faith, and this is not your own doing, it is the gift of God. For by grace you have been saved. ಈ ವಾಕ್ಯಗಳನ್ನು ನಾವುಗಳು ಧ್ಯಾನಿಸುವಾಗ ಕೃಪೆ ಎನ್ನುವಂಥದ್ದು ನಮಗೆ ಹಿಂದಿನ ವಾರ ಧ್ಯಾನದಲ್ಲಿ ಆರಂಭಿಸಿದ್ದೇವೆ. ಈ ಕೃಪೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದೊರಕಿದೆ. ಆ ಯೇಸು ಕ್ರಿಸ್ತನ ಮುಖಾಂತರವೇ ನಮಗೆ ರಕ್ಷಣೆಯೂ ದೊರಕಿದೆ ಎನ್ನುವುದನ್ನು ನಾವುಗಳು ಮರೆಯಲೇಬಾರದು. ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಗ್ರೇಸ್. ಕೃಪೆಯಿಂದ ನಮಗುಂಟಾಗುವಂತ ಬೆನಿಫಿಟ್ಸ್ ಏನೆಂಬುದಾಗಿ ನಾವುಗಳು ನೋಡುವಾಗ, ಕೃಪೆಯಿಂದಲೇ ರಕ್ಷಣೆ, ಬೇರೆ ಯಾವ ಕಾರ್ಯದಿಂದಲೂ ಅಲ್ಲ, ಸ್ವಪ್ರಯತ್ನದಿಂದಲ್ಲ, ಒಳ್ಳೆಯ ಕಾರ್ಯಗಳಿಂದಲ್ಲ, ಬೇರೆ ಯಾವುದರಿಂದಲೂ ಅಲ್ಲ. ನಂಬಿಕೆಯ ನಿಮಿತ್ತ ದೇವರ ಕೃಪೆ. ಹೇಗೆ? ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಪ್ರಾಯಶ್ಚಿತ್ತನಾದನು, ಆ ಬೆಲೆಯನ್ನು ಆತನ ಕಟ್ಟಿ ಆ ಸಾಲವನ್ನು ಆತನು ತೀರಿಸಿದ್ದಾನೆ ಎನ್ನುವುದನ್ನು ನಾನು ನಂಬುವಾಗ ದೇವರ ಕೃಪೆ ನನ್ನ ಮೇಲೆ ಬರುವಂತದ್ದಾಗಿದೆ. ಈ ಕೃಪೆಯಿಂದಲೇ ನಮಗೆ ರಕ್ಷಣೆ. ಅದರಿಂದಾಗಿ ದೇವರಿಗೆ ಎಲ್ಲರೂ ನಾವುಗಳು ಥ್ಯಾಂಕ್ಸ್ ಹೇಳೋಣ. ನಾವುಗಳು ಯಾರು ಯಾವ ಕಾರ್ಯವನ್ನು ಮಾಡಿಲ್ಲ, ದೇವರ ಏಕೈಕ ಕಾರ್ಯದಿಂದಲೇ ನಮಗೆ ರಕ್ಷಣೆ ಉಂಟಾಗಿದೆ. ಹಾಲೆಲೂಯಾ. ಎವ್ರಿ attribute of God triumphs. ನಾವು ದೇವರನ್ನು ದೃಷ್ಟಿಸುವಾಗ ದೇವರ ಗುಣಲಕ್ಷಣಗಳಲ್ಲಿ ಅನೇಕ ಗುಣಲಕ್ಷಣಗಳು ನಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ದೇವರ ಪ್ರೀತಿ, ದೇವರ ಕೃಪೆ,
ದೇವರ ಕರುಣೆ ಎನ್ನುವಂತ ದೇವರ ಆಟ್ರಿಬ್ಯೂಟ್ಸ್ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಹೇಗೆ ದೇವರ ಒಂದೊಂದು ಆಟ್ರಿಬ್ಯೂಟ್ಗಳು ಸಹ ಜಯಿಸುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ. ಜಯ ಆತನಿಗಲ್ಲ, ಜಯ ನಮಗೆ. ಹಾಗೆ ನಾವು ನೋಡುವಾಗ ದೇವರ ಒಂದೊಂದು ಗುಣಲಕ್ಷಣಗಳು ಕೂಡ ನಮ್ಮ ಜೀವಿತದಲ್ಲಿ ಜಯಕ್ಕೆ ಕಾರಣವಾಗಿರುತ್ತದೆ. ಆದ್ರಿಂದಾಗಿ ನೀನು ನೋಡುವಾಗ ದೇವರ ಕೃಪೆ, ಕೆಲವರ ಜೀವಿತವನ್ನು ನೀನು ಗಮನಿಸುವಾಗ ಅಲ್ಲಿ ಏನೋ ಒಂದು ತಪ್ಪಿದೆ ಎನ್ನುವ ಭಾವನೆ ನಮಗುಂಟಾಗ್ತದೆ. ಏನೋ ಒಂದು ತಪ್ಪಿದೆ ಅಂತ ಹೇಳಿದ್ರೆ ಅವರು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ದೇ ಆರ್ ಮಿಸ್ಸಿಂಗ್ ಸಮಥಿಂಗ್ ವೆರಿ ಪ್ರೆಷಿಯಸ್ ಇನ್ ದೇರ್ ಲೈಫ್ಸ್. ಅವರ ಜೀವಿತವನ್ನು ನೀನು ಆಳವಾಗಿ ಗಮನಿಸುವಾಗ ದೇವರ ಕೃಪೆಯ ಹೊರಗೆ ಜೀವಿಸುತ್ತಿದ್ದಾರೇನೋ ಎನ್ನುವಂತ ಭಾವನೆ ನಮಗೆ ಉಂಟಾಗ್ತದೆ. ಇದು ದೇವರ ಕೃಪೆಯ ಒಂದು ಆಶೀರ್ವಾದ. ದೇವರ ಕೃಪೆ ನಮಗೆ ಆಶೀರ್ವಾದಗಳಲ್ಲಿ ನಡೆಯುವಂತೆ ಮಾಡುವಂತದ್ದಾಗಿದೆ. ಅದರಿಂದಾಗಿ ನೀನು ಗಮನಿಸು, ನಿನ್ನ ಜೀವಿತದಲ್ಲಿ ಒಂದು ವೇಳೆ ಈ ಕೋವಿಡ್ ದಿನಗಳು ಯಾವುದೇ ರೀತಿಯಲ್ಲಿ ನಮಗೆ ಕೊರೆಗಳಿಗೆ ಕಾರಣವಾಗಿರಬಾರದು. ಸ್ವಲ್ಪ ಏನೋ ಹಿಂದಿನ ವಿಷಯಗಳಿಗಿಂತ ಕಮ್ಮಿ ಇರಬಹುದಷ್ಟೇ, ಆದ್ರೆ ದೇವರ ವಿಷಯದಲ್ಲಿ ನಾನು ಯಾವ ಕೊರತೆಗೂ ಒಳಪಡೇನು. ದಾವೀದನ ಕೀರ್ತನೆಯನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳ್ರಿ. ಯೆಹೋವನು ನನಗೆ ಕುರುಬನಾಗಿದ್ದಾನೆ, ಎಂಥ ಸನ್ನಿವೇಶಗಳಲ್ಲಿಯೂ ಕೊರತೆ ಪಡೇನು. ಜರಾಫೆತ್ ಸ್ತ್ರೀಯನ್ನು, ವಿಧವೆಯನ್ನು ನೀನು ನೋಡುವಾಗ ಆಕೆಯ ಜೀವಿತದಲ್ಲಿ ಬರಗಾಲದಲ್ಲಿಯೇ ಆಕೆಗೆ ಒದಗಿಸಲ್ಪಟ್ಟಿತು. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ಕೋವಿಡ್ ನಮಗೆ ಬರಕ್ಕೆ ಕಾರಣವಲ್ಲ. ಕೋವಿಡ್ ಒಂದು ಶೋಧನೆಯಷ್ಟೇ. ಯಾಕೆ? ನಮ್ಮೆಲ್ಲರನ್ನು ಕರ್ತನ ಬಳಿಗೆ ಸೆಳೆಯುವುದಕ್ಕಾಗಿ, ನಾವೆಲ್ಲರೂ ಕರ್ತನ ಸಮೀಪ ಬರುವುದಕ್ಕಾಗಿ, ನಾವುಗಳೆಲ್ಲರೂ ಯೇಸು ಕ್ರಿಸ್ತನನ್ನು ಅಥವಾ ಸತ್ಯವೇದವನ್ನು ಅಥವಾ ಆತನ ರಾಜ್ಯವನ್ನು, ಆತನ ಸಭೆಯನ್ನು ನಾವುಗಳು ಸೀರಿಯಸ್ ಆಗಿ ಕಾಣುವುದಕ್ಕಾಗಿ ಈ ಕೋವಿಡ್ ಅನುಕೂಲ ಅಷ್ಟೇ ನಮಗೆ. ಇದು ನಮಗೊಂದು ಏನೋ ಒಂದು ಕಾರ್ಯವಲ್ಲ. ಈ ಶೋಧನೆ ನಮಗೆ ಒಂದು ಅನುಕೂಲವನ್ನು ಉಂಟು ಮಾಡಿಕೊಡುವಂತದ್ದಾಗಿದೆ. ಆದ್ರಿಂದಾಗಿ ಕೋವಿಡ್ ನಮಗೆ ಉಳಿಯಲ್ಲ. ಕೋವಿಡ್ ದೇವರು ಅತಿ ಬೇಗನೆ ನೀಗಿಸುವಂತನಾಗಿದ್ದಾನೆ. ಎಲ್ಲರೂ ನಿರೀಕ್ಷೆಯೊಡನೆ, ನಂಬಿಕೆಯೊಡನೆ ಎದುರು ನೋಡಿ ಪ್ರಾರ್ಥಿಸುತ್ತಿರುವಲ್ಲಿ ಜಯ ನಮಗೆ ಉಂಟೇ ಉಂಟು. ಕೋವಿಡ್ ದಾಟಲೇಬೇಕು, ನಾವು ಕೋವಿಡ್ ಅನ್ನು ಜಯಿಸಲೇಬೇಕು, ಕೋವಿಡ್ ನ ದಾಟಿ ಮುಂದಕ್ಕೆ ಹೋಗಲೇಬೇಕು. ದೇವರು ನಮಗೆ ನಿಶ್ಚಯಿಸಿರುವಂತ ಆ ಒಂದು ಹಂತಕ್ಕೆ ನಾವುಗಳು ಎದ್ದೇಳಲೇಬೇಕಾಗಿದೆ. ಅದರಿಂದಾಗಿ ಧೈರ್ಯದಲ್ಲಿರ್ರಿ. ಯಾರು ನಿರುತ್ಸಾಹ, ಅಸಹಾಯಕರಾಗಿ ಕಾಣುವಂತ ಸನ್ನಿವೇಶಕ್ಕೆ ಒಳಗಾಗಬೇಡ್ರಿ. ಕೋವಿಡ್ ನಲ್ಲಿ ಗವರ್ಮೆಂಟ್ ನೀಡಿರುವಂತ ಎಚ್ಚರಿಕೆಯ ಕಾರ್ಯಗಳನ್ನು ಪಾಲಿಸಿರಿ. ಹಾಗೂ ಭಾರತ ದೇಶದ ಗವರ್ಮೆಂಟ್ಗಳಿಗಾಗಿ ನಾವುಗಳು ಪ್ರಾರ್ಥಿಸುತ್ತಲೇ ಇರೋಣ. ಅವರಿಗೆ ವಿಶೇಷ ಜ್ಞಾನದೊಡನೆ, ದೇಶ ಚೆನ್ನಾಗಿದ್ರೆ, ಗವರ್ಮೆಂಟ್ ಚೆನ್ನಾಗಿದ್ರೆ ನಾವುಗಳು ಚೆನ್ನಾಗಿರ್ತೇವೆ ಅಂತ ಬೈಬಲ್ ಹೇಳ್ಕೊಡುತ್ತೆ. ಅದರಿಂದಾಗಿ ಹೇಳ್ತಾ ಇದ್ದೇನೆ, ಇರ್ಲಿ. ಈಗ ನಾವುಗಳು ದೇವರ ಕೃಪೆಯಲ್ಲಿ ಮುಂದುವರಿಯುವಾಗ ಎವ್ರಿ ಆಟ್ರಿಬ್ಯೂಟ್ ಆಫ್ ಗಾಡ್, ದೇವರ ಒಂದೊಂದು ಗುಣಲಕ್ಷಣಗಳು ಸಹ ನಮ್ಮ ಜಯಕ್ಕೆ ಕಾರಣವಾಗಿದೆ. ಮರ್ಸಿ ಟ್ರೈಮ್ಸ್ ಓವರ್ ಜಡ್ಜ್ಮೆಂಟ್, ಕರುಣೆ ನ್ಯಾಯ ತೀರ್ಮಾನವನ್ನು ಗೆಲ್ಲುವಂತದ್ದಾಗಿದೆ. ಜೇಮ್ಸ್ 2:13 ಅಥವಾ ಯಾಕೋಬ 2:13, ಲವ್ ಟ್ರಯಂಫ್ಸ್ ಓವರ್ ಎ ಮಲ್ಟಿಟ್ಯೂಡ್ ಆಫ್ ಸಿನ್. 1 ಪೇತ್ರ 4:8 ನಾವುಗಳು ನೋಡುವಾಗ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬ ವಾಕ್ಯವನ್ನು ನೋಡುತ್ತೇವೆ. ಆಮೇಲೆ ನಾವುಗಳು ನೋಡುತ್ತೇವೆ ಎಫೆಸ 2:8, ಗ್ರೇಸ್ ಟ್ರಯಂಫ್ಸ್ ಓವರ್ ಪೆನಲ್ಟಿ. ಕೃಪೆಯಿಂದ ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ ಎನ್ನುವುದನ್ನು ನಾವುಗಳು ನೋಡುತ್ತೇವೆ. ಅದರಿಂದಾಗಿ ದೇವರ ಒಂದೊಂದು ಆಟ್ರಿಬ್ಯೂಟ್ ಅಥವಾ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಜಯಕ್ಕೆ ಕಾರಣವಾಗಿದೆಯಷ್ಟೇ. ಗ್ರೇಸ್ ಇಸ್ ಸೋ ಪವರ್ಫುಲ್, ಸಿನ್ ಸ್ಟ್ಯಾಂಡ್ಸ್ ಡಿಫೀಟೆಡ್. Under grace, sin has no power over us. ಕೃಪೆಯ ಮುಂದೆ ಪಾಪವು ಜಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕೃಪೆಯ ಮುಂದೆ ಅಥವಾ ನಾವುಗಳು ಕೃಪೆಯಲ್ಲಿ ಜೀವಿಸುವಾಗ, ಕೃಪೆಯ ಕೆಳಗೆ ನಾವುಗಳು ಜೀವಿಸುವಾಗ ಪಾಪ ನಮ್ಮನ್ನು ಜಯಿಸದು. ಆ ಬಲ ಪಾಪಕ್ಕಿಲ್ಲ. ಯಾಕೆ? ಪಾಪ ಹೆಚ್ಚಿದಲ್ಲಿ ದೇವರ ಕೃಪೆ ಮತ್ತಷ್ಟು ಹೆಚ್ಚಾಯಿತು ಎಂಬುದಾಗಿ ನಾವುಗಳು ಹೋದವಾರ ನೋಡಿದ್ವಿ ರೋಮದಲ್ಲಿ. ಆ ಕಾರಣದಿಂದಾಗಿ ಹೇಳ್ತಾ ಇದ್ದೇನೆ, ಪಾಪಕ್ಕೆ ದೇವರ ಕೃಪೆಯನ್ನು ಜಯಿಸುವ ಅಧಿಕಾರವಿಲ್ಲ, ಬಲವಿಲ್ಲ. ನಿನ್ನ ಜೀವಿತದಲ್ಲಿ ಪಾಪ ಒಂದು ವೇಳೆ ಕಾರ್ಯ ಮಾಡ್ತಾ ಇದ್ರೆ, ಒಂದು ವೇಳೆ ಬಂಧನಕ್ಕೆ ಕಾರಣವಾಗಿರುವುದಾದರೆ, ದೇವರ ಕೃಪೆಗೆ ನೀನು ಬಂದ ಕೂಡಲೇ ಆ ಪಾಪ ತನ್ನ ಬಲವನ್ನು ಕಳೆದುಕೊಂಡು ನೀನು ಬಂಧನದಿಂದ ಹೊರಬರುವಿ. ಆದ್ರಿಂದಾಗಿ ನಾವುಗಳು ನೋಡುವಾಗ ಜಕ್ಕೈನ ವಿಷಯವಾಗಲಿ, ಬೇರೆ ಯಾವುದೇ ವಿಷಯಗಳಲ್ಲಿ ನೀವುಗಳು ಹಿಂದೆ ನೋಡ್ರಿ, ಪೌಲನ ವಿಷಯ ನೋಡ್ರಿ, ದೇವರು ಅವನನ್ನು ಕಂಡ ಕೂಡಲೇ ಅವನು ತನ್ನ ಪಾಪದ ಜೀವಿತದಿಂದ ಹೊರಬಂದು ದೇವರಿಗೆ ಆತನ ಒಬ್ಬ ಸಾಕ್ಷಿಯಾಗಿ ನಿಂತುಕೊಂಡ ಅಪೊಸ್ತಲನಾದ. ಹಾಗೆ ನಾವುಗಳು ನೋಡುವಾಗ ಯಾರದೇ ಜೀವಿತದಲ್ಲಿ ಪಾಪವು ಹೆಚ್ಚಿನ ಅಳತೆಯಲ್ಲಿ ಕಾರ್ಯ ಮಾಡ್ತಾ ಇದ್ರೆ ಅಥವಾ ಬಂಧನಕ್ಕೆ ಕಾರಣವಾಗಿರುವುದಾದರೆ, ದೇವರ ಕೃಪೆಗೆ ನೀನು ಒಳ ಬಂದು ಬಿಡು. ಸ್ವಪ್ರಯತ್ನ ಬೇಡ.
ದೇವರನ್ನು ಮೆಚ್ಚಿಸುವುದಕ್ಕೆ ನಿನ್ನ ಒಳ್ಳೆಯ ಕಾರ್ಯಗಳಿಂದ ದೇವರನ್ನು ಮೆಚ್ಚಿಸುವ ಎಂಬುದಾಗಿ ನೆನೆಸಲೇಬೇಡ. ಯಾಕೆಂತ ಹೇಳಿದ್ರೆ ನಮ್ಮ ಒಳ್ಳೆಯ ಕಾರ್ಯಗಳು ಹೊಲೆ ಬಟ್ಟೆಯಂತೆ. ದೇವರು ನಮ್ಮ ಒಂದು ನಂಬಿಕೆ ಹಾಗೂ ವಿಧೇಯತ್ವದ ಜೀವಿತದಲ್ಲಿ ನಾವುಗಳು ಕೃಪೆಗೆ ಒಳ ಬಂದಿರುವುದರಿಂದ ಒಳ್ಳೆ ಕಾರ್ಯಗಳನ್ನು ಮಾಡುತ್ತೇವೆ ಹೊರತು ಒಳ್ಳೆಯ ಕಾರ್ಯಗಳಿಂದ ಕೃಪೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡಿ. ನೀನು ದೇವರ ಕೃಪೆಗೆ ಒಳ ಬಂದ ಕೂಡಲೇ ಪಾಪ ನಿನ್ನ ಮೇಲೆ ಅಧಿಕಾರವನ್ನು ಸಾಧಿಸದು. ಪಾಪ ಬೀಳಲೇಬೇಕು. ಯೇಸು ಕ್ರಿಸ್ತನು ಪ್ರಾಯಶ್ಚಿತ್ತನಾಗಿ ಕ್ರಯ ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಪಾಪಕ್ಕೆ ನಮ್ಮ ಮೇಲೆ ಜಯವಿಲ್ಲ. ಕೃಪೆ ಇರುವಲ್ಲಿ. ಕೃಪೆಯ ಹೊರಗೆ ಪಾಪ ಕಾರ್ಯ ಮಾಡ್ತದೆ, ಆದರೆ ಕೃಪೆಯ ಒಳಗೆ ನಾವುಗಳು ಬಂದಾಗ ಪಾಪ ಬಲವನ್ನು ಕಳೆದುಕೊಳ್ಳುವಂತದ್ದಾಗಿದೆ. ನಾವುಗಳು ದೇವರ ಕೃಪೆ ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ನೀನು ಆಲೋಚನೆ ಮಾಡಿರಬಹುದು. ಹೌದು, ದೇವರ ಕೃಪೆ ಯೇಸುವಿನಿಂದ ನನಗೆ ಸಿಕ್ಕಿತು. ಆ ಕೃಪೆ ದೇವರ ವರವೇ, ಅದು ನನ್ನ ನಂಬಿಕೆಯಿಂದ ನಾನು ಪಡೆದುಕೊಂಡಿದ್ದೇನೆ. ಈಗ ಈ ದೇವರ ಕೃಪೆ ಹೇಗೆ ಕಾರ್ಯ ಮಾಡುತ್ತದೆ? ದೇವರ ಕೃಪೆ ದೇವರ ಸನ್ನಿಧಾನದಿಂದ ದೇವರು ಕಳಿಸುವ ದೇವದೂತರು ನಮ್ಮ ಜೀವಿತದಲ್ಲಿ ಕೃಪೆಗೆ ಅನುಕೂಲವಾದ ಕಾರ್ಯಗಳನ್ನು ಮಾಡ್ತಾರೆ. The angels are being assigned over your life in order to accomplish the work for which those angels are sent for, to work under grace. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಅದರ ನಿಮಿತ್ತ ಹೊರಟಿರುವ ಕಳುಹಿಸಲ್ಪಟ್ಟಿರುವ ದೇವದೂತ ನಮ್ಮ ಜೀವಿತದಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ದೇವರ ಕೃಪೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೈಗೂಡಿ ಬರುವಂತೆ. ಅದರಿಂದಾಗಿ ನೀನು ನೋಡ್ತಿ, ಸಡನ್ ಆಗಿ ನಿನ್ನ ಜೀವಿತದಲ್ಲಿ ಒಂದು ಜಯ ಕಾಣಿಸ್ಕೊಳ್ತದೆ. ಸಡನ್ ಆಗಿ ದೇವರ ಕೃಪೆ ಇರುವಲ್ಲಿ ಹೇಳ್ತಾ ಇದ್ದೇನೆ, ಸಡನ್ ಆಗಿ ನಿನ್ನ ಜೀವಿತದಲ್ಲಿ ಏನೋ ಒಂದು ಆಶೀರ್ವಾದ, ದೇವರ ಕೃಪೆ ಕಾರ್ಯ ಮಾಡುವವರ ಜೀವಿತಗಳಲ್ಲಿ ಸಡನ್ ಆಗಿ ಏನೋ ಒಂದು ದೊಡ್ಡ ಒಂದು ಒಳ್ಳೆಯ ಕಾರ್ಯ ಅಥವಾ ಬಿಡುಗಡೆಯ ಕಾರ್ಯ, ಪಾಪದ ಮೇಲೆ ಜಯ. ಅಷ್ಟು ವರ್ಷಗಳು ನೀನು ಪಾಪದ ಬಂಧನದಲ್ಲಿದ್ದವನು ಸಡನ್ ಆಗಿ ಹೇಳ್ತಿ, ಆ ಪಾಪಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ ಇನ್ನು ಮೇಲೆ ಎಂಬುದಾಗಿ. ಹೇಗೆ? ಅದು ದೇವರ ಕೃಪೆಯ ಅಳತೆಯಲ್ಲಿ ಕಳುಹಿಸಲ್ಪಟ್ಟ ದೇವದೂತ ನಿನ್ನ ಪರ ಕಾರ್ಯ ಮಾಡಿದಾಗ ಎಲ್ಲಾ ವಿಷಯಗಳು ನಮಗೆ ಅನುಕೂಲವಾಗಿ ಬಂದು ಬಿಡುತ್ತೆ. ಅದರಿಂದಾಗಿ ನೀನು ತಾತ್ಸಾರ ಮಾಡಬೇಡ. ದೇವರ ಕೃಪೆಗೆ ನೀನು ಒಳಬಾ. ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು, ಮನುಷ್ಯನಿಂದ ಸಾಧ್ಯವಾದ ಕಾರ್ಯಗಳು ದೇವರು ತಾನೇ ಮಾಡಿ ನಿನ್ನನ್ನು ಮುನ್ನಡೆಸುವವನಾಗಿದ್ದಾನೆ. ಹಾಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ. ಅವನ ಆತ್ಮನು ನಿನ್ನಲ್ಲಿದ್ದಾನ. ಯೇಸುವಿನ ಕೃಪೆ ನಿನ್ನ ಜೀವಿತದಲ್ಲಿ ಆತನ ಪರಿಪೂರ್ಣತೆಗೆ ತಂದೇ ತರುವವನಾಗಿದ್ದಾನೆ. ಅದರ ನಿಮಿತ್ತವಾಗಿ ದೇವದೂತರುಗಳು ಕಳುಹಿಸಲ್ಪಟ್ಟೇ ಇದ್ದಾರೆ ನಿನ್ನ ಜೀವಿತಕ್ಕಾಗಿ. ಹಾಲೆಲೂಯ. My debts are paid by the Lord, but still I can deliberately choose to remain under sin ಅಥವಾ debt. ದೇವರು ನನ್ನ ಪಾಪದ ಸಾಲವನ್ನು ತೀರಿಸಿದ್ದಾನೆ, ಆದರೆ ನಾನು ಮನಸ್ಸು ಮಾಡಿದ್ರೆ ಅದೇ ಪಾಪದಲ್ಲಿ, ಅದೇ ಪಾಪದ ಸೆರೆಯಲ್ಲಿ, ಬಂಧನದಲ್ಲಿ ಉಳ್ಕೋಬಹುದು. ಅದು ನನ್ನ ತೀರ್ಮಾನ. ದೇವರು ಬಿಡುಗಡೆಗೆ ನಡೆಸಿದ್ದಾನೆ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಕಟ್ಟಿದ್ದಾನೆ. ಆದರೆ ನಾನು ಪಾಪದ ಆಶಾಪಾಶಗಳಿಂದ ಅಥವಾ ಲೋಕದ ವಿಷಯ, ಶಾರೀರಿಕ ಆಶಾಪಾಶಗಳಿಗೆ ಒಳಗಾಗಿ ಇನ್ನೂ ಆ ಪಾಪದ ಸೆರೆಯಲ್ಲಿಯೇ ಮುಂದುವರಿಯಬಹುದಾಗಿದೆ. ನೆನಪಿರಲಿ, ದೇವರನ್ನ ಬ್ಲೇಮ್ ಮಾಡಬೇಡ. ನನ್ನ ಮಕ್ಕಳು ಯಾಕೆ ಹೀಗೆ, ನನ್ನ ತಂದೆ ತಾಯಿ ಯಾಕೆ ಹೀಗೆ, ನನ್ನ ಸಹೋದರ ಸಹೋದರಿ ಯಾಕೆ ಹೀಗೆ, ನನ್ನ ಸ್ನೇಹಿತರು ಯಾಕೆ ಹೀಗೆ ಎಂಬುದಾಗಿ ನೀನು ದುಃಖಿಸದಿರು. ಯಾಕೆಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾಗಿ ಅವನು ನಡೆದಾಗಲೇ, ದೇವರ ಕೃಪೆಯಿಂದ ಹೊರ ನಡೆದಾಗಲೇ ಅವನ ಜೀವಿತ ಅನೇಕ ಸೆರೆಗಳಿಗೆ ಒಳ ಬರುವಂತದ್ದಾಗಿದೆ. ಅದರಿಂದಾಗಿ ನೆನಪಿರಲಿ, ದೇವರ ಕೃಪೆಗೆ ಅಂತ ವ್ಯಕ್ತಿಗಳನ್ನು ನಡೆಸು, ಅವರು ಬಿಡುಗಡೆಗೆ ಪ್ರವೇಶಿಸುವರು. ಹಾಲೆಲೂಯ. ಇದು ಜಯದ ಪ್ರೀಚಿ. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಎನ್ನುವುದಕ್ಕಾಗಿ ಪ್ರೀಚಿಗೆ. ಅದರಿಂದಾಗಿ ನೀನು ಬೇಕಿದ್ದರೆ ನಾನು ಪಾಪದ ಬಂಧನದಲ್ಲೇ ಉಳಿಯಲು ತೀರ್ಮಾನಿಸಬಹುದು ಎನ್ನುವ ಆ ತೀರ್ಮಾನದಿಂದ ಹೊರಬಾ. ಹೇಗೆ? ದೇವರ ಕೃಪೆಯ ಒಳಗೆ ಬಾ. ದೇವರು ನಿನ್ನನ್ನು ಬಿಡುಗಡೆಯಲ್ಲಿಯೇ ನಡೆಸುವವನಾಗಿದ್ದಾನೆ, ಜಯದ ಜೀವಿತದಲ್ಲಿಯೇ ನಡೆಸುವವನಾಗಿದ್ದಾನೆ. ನನ್ನ ನಡತೆ ಬದಲಾಗ್ತಾ ಇಲ್ಲ, ನನ್ನ ಸೆರೆಗಳು ಇನ್ನೇ ಉಳಿದುಕೊಂಡಿವೆ, ನನ್ನ ಪಾಪಗಳು ಇನ್ನೂ ಮುಂದುವರಿಯುತ್ತಾ ಇವೆ ಎನ್ನುವಂತ, ಅಥವಾ ನನ್ನ ಭಾವನೆಗಳು ಇನ್ನೂ ತಪ್ಪಾಗಿವೆ ಎಂಬುದಾಗಿ ಭಾವಿಸುವ ನನ್ನ ಸಹೋದರನೇ ಸಹೋದರಿಯೇ, ಈ ಸ್ವರ ಕೇಳುವ ನೀನು, ಈ ಸಂದೇಶವನ್ನು ಕೇಳುವ ನೀನು, ದೇವರ ಕೃಪೆಗೆ ಒಳ ಬರುವಾಗ ದೇವರು ನಿನ್ನನ್ನು ಬಿಡುಗಡೆಗೆ ನಡೆಸುವವನಾಗಿದ್ದಾನೆ. ಹಾಲೆಲೂಯ. ಯೇಸು ಕ್ರಿಸ್ತನಿಗೆ ಸ್ತೋತ್ರ ಹೇಳು ವಿಶ್ವಾಸಿಯೇ. ಅವನು ಕಳುಹಿಸಿರುವ ಆತ್ಮ ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿಯೇ ನಮ್ಮಲ್ಲಿ ನೆಲೆಯಾಗಿದ್ದಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ಹಾಲೆಲೂಯ. Grace has already paid my penalty. ಪೆನಲ್ಟಿ ಯಾವುದು ನಮಗೆ? ಪಾಪದ ಸಂಬಳ ಮರಣ. ಈ ಮರಣ ಎನ್ನುವ ಪೆನಲ್ಟಿಯನ್ನು ಯೇಸು ಕ್ರಿಸ್ತನು ತನ್ನ ಕೃಪೆಯಲ್ಲಿ ನೆರವೇರಿಸಿದ್ದಾನೆ. Which is why I am being saved before I am finally saved.
I walk a life of being saved much before my final salvation that I experience with him in heaven. ಅಂದರೆ ನನ್ನ ಅಂತಿಮ ರಕ್ಷಣೆಯ ಮುಂಚೆಯೇ ರಕ್ಷಣೆಯನ್ನು ಅನುಭವಿಸುತ್ತಿರುವೆ ಎನ್ನುವ ಅನುಭವ ನಮ್ಮೆಲ್ಲರಿಗೆ ಇರಲಿ ಎನ್ನುವಂಥದ್ದೇ ನನ್ನ ಪ್ರಾರ್ಥನೆ. ಪುನಃ ಹೇಳ್ತೇನೆ, ನನ್ನ ಅಂತಿಮ ರಕ್ಷಣೆಯ ಮುಂಚೆಯೇ ರಕ್ಷಣೆಯನ್ನು ನಾವುಗಳು ಅನುಭವಿಸಬೇಕಾಗಿದೆ. ಹೇಗೆ? ರಕ್ಷಣೆ ಎನ್ನುವಂಥದ್ದು ದಿನನಿತ್ಯದ ಪ್ರೋಗ್ರೆಸಿವ್ ರಕ್ಷಣೆಯಾಗಿದೆ. ಅಂತ್ಯದಲ್ಲಿ ನಾನು ಯೇಸುವಿನ ಬಳಿಯಲ್ಲಿ ನಾನು ಸೇರುವಾಗ, ಅಥವಾ ಯೇಸುವಿನ ರಾಜ್ಯ ಅಥವಾ ಪರಲೋಕವನ್ನು ಸೇರುವ ಆ ಒಂದು ಫೈನಲ್ ಸಾಲ್ವೇಷನ್ ಪಾತ್ರದ ಮುಂಚೆಯೇ ಯೇಸು ನನ್ನ ಜೀವಿತದಲ್ಲಿ ಬಂದಾಕ್ಷಣವೇ, ದೇವರಾತ್ಮ ನನ್ನ ಜೀವಿತದಲ್ಲಿ ಬಂದಾಕ್ಷಣವೇ, ಆತನ ವಾಕ್ಯ ನನ್ನ ಜೀವಿತದಲ್ಲಿ ನೆಲೆಯಾದ ಕೂಡಲೇ ನನಗೆ ಬಿಡುಗಡೆಯ ಕಾರ್ಯ ಆರಂಭವಾಗ್ತದೆ. ಆಗ ನಾನು ರಕ್ಷಣೆಯ ಅನುಭವದಲ್ಲಿದ್ದುಕೊಂಡು ಫೈನಲ್ ರಕ್ಷಣೆಗೆ ಪ್ರವೇಶಿಸುವೆ. ಇಟ್ಸ್ ಪ್ರೋಗ್ರೆಸಿವ್. ಒಂದು ಅಳತೆಯಲ್ಲಿ ನಾವು ನೋಡುವಾಗ ಪೆನಾಲ್ಟಿ ಆಫ್ ಸಿನ್ ಪಾಸ್ಟ್ ಟೆನ್ಸ್, ಅದು ಹಿಂದಿನ ವಿಷಯ. ಅಥವಾ ಪಾಪದ ಕ್ರಯ, ಪೆನಾಲ್ಟಿ ಆಫ್ ಸಿನ್ ಅಂದ್ರೆ ಪಾಪದ ಕ್ರಯ ಏನು? ಮರಣ. ಪಾಪದ ಕ್ರಯ ಅಥವಾ ದ ಪೆನಾಲ್ಟಿ ಆಫ್ ಸಿನ್ ಇನ್ ದ ಪಾಸ್ಟ್ ಟೆನ್ಸ್, ಅದು ನಮ್ಮ ಹಿಂದಿನ ವಿಷಯ. ಪ್ರೆಸೆಂಟ್ ಅಲ್ಲಿ ನಾವುಗಳು ನೋಡುವಾಗ ದ ಪವರ್ ಆಫ್ ಸಿನ್, ಇವುಗಳಿಂದ ದೇವರು ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಪೆನಾಲ್ಟಿ ಆಫ್ ಸಿನ್ ಇಂದ ನಮ್ಮನ್ನು ಆತನು ಬಿಡಿಸಿದ್ದಾನೆ. ಪವರ್ ಆಫ್ ಸಿನ್ ಅಥವಾ ಪಾಪದ ಬಲದಿಂದ ನಮ್ಮನ್ನು ಬಿಡಿಸುತ್ತಿರುವವನಾಗಿದ್ದಾನೆ. ಯಾರೇ ಬಂಧನದಲ್ಲಿದ್ದರೂ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವುಗಳು ಪಾಪದ ಬಲದಿಂದ ಬಿಡುಗಡೆಯನ್ನು ಕಂಡುಕೊಳ್ಳಲೇಬೇಕು. ಯಾವ ಪಾಪವು ನಮ್ಮ ಮೇಲೆ ಆಳದು, ಯಾಕೆ? ಕ್ರಿಸ್ತನು ನಮ್ಮಲ್ಲಿದ್ದಾನೆ. ಪಾಪವು ನಮ್ಮನ್ನು ಆಳಕೂಡದಾಗಿದೆ. ಇದು ಪ್ರೆಸೆಂಟ್ ಟೆನ್ಸ್. ಫ್ಯೂಚರ್ ಟೆನ್ಸ್ ನಲ್ಲಿ ನಾವು ನೋಡುವಾಗ ಫ್ರಮ್ ದ ಪ್ರೆಸೆನ್ಸ್ ಆಫ್ ಸಿನ್ ಅಥವಾ 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 ನಾವು ನೋಡುವಂಥದ್ದು ಪಾಪದ ಪ್ರಸನ್ನತೆಯಿಂದ ಅಥವಾ ಪಾಪದ ಪ್ರೆಸೆನ್ಸ್ ಇಂದ ದೇವರು ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಹೇಗೆ? ನಾನು ಪರಲೋಕದಲ್ಲಿದ್ದಾಗ ನನ್ನಲ್ಲಿ ಯಾವ ಪಾಪಗಳು ಕಾರ್ಯ ಮಾಡುವುದಿಲ್ಲ. ಫ್ರಮ್ ದ ವೆರಿ ಪ್ರೆಸೆನ್ಸ್ ಆಫ್ ಸಿನ್, ಪಾಪದ ಪ್ರಸನ್ನತೆಯಿಂದಲೇ ನಮಗೆ ಬಿಡುಗಡೆ. ಅದು ಫ್ಯೂಚರ್ ಟೆನ್ಸ್. ಇದು ನಮಗೆ ಜ್ಞಾಪಕದಲ್ಲಿರಲಿ. ಇದು ಪ್ರೋಗ್ರೆಸಿವ್ ಸಾಲ್ವೇಷನ್ ಅಂತ ಹೇಳುವಂಥದ್ದು. ಫೈನಲ್ ಸಾಲ್ವೇಷನ್ಗೆ ನಾನು ಸೇರುವುದಕ್ಕಿಂತ ಮುಂಚೆನೆ ಐ ಎಕ್ಸ್ಪೀರಿಯನ್ಸ್ ವಾಟ್ ಇಟ್ ಈಸ್ ಬೀಯಿಂಗ್ ಸೇವ್ಡ್, ವಾಟ್ ಇಟ್ ಮೀನ್ಸ್ ಟು ಬಿ ಸೇವ್ಡ್. ದೇವರ ಒಂದು ಬಿಡುಗಡೆಯ ಕಾರ್ಯ ಅಥವಾ ದೇವರ ಈ ಒಂದು that I am saved before I am being completely saved. ನಾನು ಅಂತಿಮ ರಕ್ಷಣೆಯ ಮುಂಚೆಯೇ ರಕ್ಷಣೆಯನ್ನು ಅನುಭವಿಸುವ ಜೀವನದಲ್ಲಿದ್ದೇನೆ. ನೀನು ಹೇಳಿಕೊ, ಅಂತಿಮ ರಕ್ಷಣೆಯ ಮುಂಚೆಯೇ ಈಗಾಗಲೇ ನನ್ನಲ್ಲಿ ಈ ರಕ್ಷಣೆ ಕಾರ್ಯ ಮಾಡ್ತಾ ಇದೆ. ಬಿಡುಗಡೆಯನ್ನು ಕಂಡುಕೊಳ್ತಾ ಇದ್ದೇನೆ. ಪಾಪದ ಮೇಲೆ ಜಯವನ್ನು ಸಾಧಿಸ್ತಾ ಇದ್ದೇನೆ. ಅಥವಾ ನನ್ನ ಗುಣಲಕ್ಷಣಗಳು ಅಥವಾ ನನ್ನ ವರ್ತನೆಗಳು, ನನ್ನ ಬಿಹೇವಿಯರ್, ನನ್ನ ಟೆಂಪರಮೆಂಟ್, ನನ್ನ ಎಲ್ಲಾ ವಿಷಯಗಳು ಬದಲಾಗ್ತಾ ಇವೆ. ಐ ಆಮ್ ಬೀಯಿಂಗ್ ಸೇವ್ಡ್ ಎನ್ನುವ ಒಂದು ಅನುಭವ ನಮಗಿರಲಿ. ಯಾಕೆ? ದೇವರ ಆತ್ಮನು ನಿನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾನಲ್ಲ, ಆ ಯೇಸುವಿನ ಸಾರೂಪ್ಯಕ್ಕೆ ನಮ್ಮನ್ನು ನಡೆಸ್ತಾ ಇದ್ದಾನಲ್ಲ. ಅದರಿಂದಾಗಿ ವಿಶ್ವಾಸಿಯೇ, ಲರ್ನ್ ಆರ್ ಎಕ್ಸರ್ಸೈಸ್ ಹೌ ಟು ಲಿವ್ ಅಂಡರ್ ಗ್ರೇಸ್. ಕೃಪೆಯಲ್ಲಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊ. ಕೃಪೆಯಲ್ಲಿ ಜೀವನ ಮಾಡತಕ್ಕದ್ದಾಗಿದೆ. ನಾವುಗಳು ಯಾವುದೋ ಒಂದು ಸ್ವಪ್ರಯತ್ನದಿಂದ ಏನೋ ಜಯಿಸಿದೆವು ಎನ್ನುವಂತ ಮಾತಲ್ಲ. ಕೃಪೆಯ ಹೊರಗೆ ನೀನು ಪ್ರಯತ್ನ ಮಾಡಬಹುದು. ಎಷ್ಟೋ ಜನ ಕೃಪೆಯ ಹೊರಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಯೇಸುವಿನ ಹೊರಗಿದ್ರೆ ಯಾವ ಲೆಕ್ಕಕ್ಕೂ ಬಾರದು. ಯೇಸುವಿನಲ್ಲಿಯೇ ರಕ್ಷಣೆ, ಯೇಸುವಿನ ಕೃಪೆಯಲ್ಲಿಯೇ ಜೀವನ. ಇದೇ ವಿಶ್ವಾಸಿಗೆ ಬೇಕಾಗಿರುವ ಒಂದು ನಡೆ. ಪುನಃ ಹೇಳ್ತಾನೆ, ಯೇಸುವಿನಲ್ಲಿಯೇ ನಮಗೆ ರಕ್ಷಣೆ, ಯೇಸುವಿನ ಕೃಪೆಯಲ್ಲಿಯೇ ನಮ್ಮ ಜೀವನ ಮುಂದುವರಿಯತಕ್ಕದ್ದಾಗಿದೆ. ಯೇಸುವಿನ ಹೊರಗೂ ಅಲ್ಲ, ಕೃಪೆಯ ಹೊರಗೂ ಅಲ್ಲ. ಇಂಪಾಸಿಬಲ್. ಅದು ನಮ್ಮನ್ನು ಮುನ್ನಡೆಸದು. ಮೋಕ್ಷ ರಾಜ್ಯದ ಭಾಗ್ಯ ನಾವು ಕಳೆದುಕೊಳ್ಳುವುದು ಬೇಡ ವಿಶ್ವಾಸಿಗಳೇ. ಸ್ವಪ್ರಯತ್ನದಿಂದ ಮೋಕ್ಷ ರಾಜ್ಯ ಇಲ್ಲ. ಯೇಸುವಿನಲ್ಲಿಯೇ, ಯೇಸುವಿನ ಕೃಪೆಯಲ್ಲಿಯೇ ನಡೆಯತಕ್ಕದ್ದಾಗಿದೆ. ಆದ್ರಿಂದ ಇದನ್ನು ಪ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ, ಮೇ ದ ಲಾರ್ಡ್ ಬ್ಲೆಸ್ ಯು. ಈಗ ನಾವುಗಳು ಮತ್ತೊಂದು ಅಂಶವನ್ನು ಗಮನಿಸಲಿಕ್ಕಿದ್ದೇವೆ. ಹೌ ಡು ಐ ಲಿವ್ ಅಂಡರ್ ಗ್ರೇಸ್? ಹೌ ಡು ಐ ಲಿವ್ ಅಂಡರ್ ಗ್ರೇಸ್? ಇಟ್ ಇಸ್ ಜೀಸಸ್, ಹಿಸ್ ನೇಮ್ ಅಲೋನ್. ಯೇಸುವಿನ ನಾಮ ಮಾತ್ರವೇ. ನಾನು ಹೇಗೆ ಕೃಪೆಯಲ್ಲಿ ಜೀವಿಸುವುದು ಸಾಧ್ಯ? ಅದು ಯೇಸುವಿನ ಮುಖಾಂತರ ಮಾತ್ರವೇ. ಆತನ ಹೆಸರು ಹಳೆಯ ಒಡಂಬಡಿಕೆಯಲ್ಲಿ ಇಮ್ಯಾನ್ಯುವೆಲ್. ಯೇಸುವಿನ ಹೆಸರನ್ನೇ ಕೇಳಿರಲಿಲ್ಲ ಯಾರು. ಯೇಸುವಿನ ಹೆಸರು ಕೇಳಿದ್ದು ದೇವದೂತರ ಮುಖಾಂತರ. ಮರಿಯಳು ಯೋಸೇಫನು ಯೇಸುವಿನ ಹೆಸರನ್ನು ಕೇಳಿದಾಗ ಹಳೆಯ ಒಡಂಬಡಿಕೆಗೆ ಅದು ಕನೆಕ್ಷನೇ ಇರ್ತಿರಲಿಲ್ಲ ಆ ಲೆಕ್ಕದಲ್ಲಿ. ಯಾಕೆ? ಹಳೆಯ ಒಡಂಬಡಿಕೆಯಲ್ಲಿ ಯೇಸುವಿನ ಹೆಸರೇ ಆತನಿಗೆ ಕೊಡಲಾಗಿರಲಿಲ್ಲ. ಇಮ್ಯಾನ್ಯುವೆಲ್,
ಆತನಿಗೆ ಕೊಡಲಾದ ಹೆಸರು ಇಮ್ಯಾನ್ಯುಯಲ್. ಅಂದ್ರೆ ದೇವರು ನಮ್ಮ ಜೊತೆ ಇದ್ದಾನೆ. ಹೇಗೆ? ದೇವರ ಕೃಪೆ ನಮ್ಮಲ್ಲಿರುವುದರಿಂದ. ಯೇಸು ತಾನೇ ಆ ಕ್ರಯವನ್ನು ಕಟ್ಟಿದ್ದರಿಂದ ಯೇಸು ಮಾತ್ರವೇ ನಮ್ಮನ್ನು ಆ ಕೃಪೆಯಲ್ಲಿ ನಡೆಸಬಲ್ಲ. ಅದರಿಂದಾಗಿ ಯೇಸುವಿನ ಹೊರಗೆ ಏನನ್ನು ಆಲೋಚಿಸಿದರೆ ಎಲ್ಲಾ ವಿಷಯಗಳಲ್ಲಿ, ನಿನ್ನ ಎಲ್ಲ ಹಾಡುಗಳಲ್ಲಿ, ನಿನ್ನ ಎಲ್ಲ ಧ್ಯಾನಗಳಲ್ಲಿ, ನಿನ್ನ ಎಲ್ಲ ಕೂಟಗಳಲ್ಲಿ, ಮನೆಯ ವಿಷಯಗಳಲ್ಲಿ, ನಿನ್ನ ಹಣಕಾಸಾಗಿರಲಿ, ನಿನ್ನ ಸೋಷಿಯಲ್ ವಿಷಯಗಳಾಗಿರಲಿ, ನಿನ್ನ ಎಜುಕೇಶನ್, ಯಾವುದೇ ವಿಷಯಗಳಾಗಿರಲಿ, ಯೇಸುವಿನಲ್ಲಿಯೇ ಕೈಗೊಳ್ಳು. ಆತನ ಕೃಪೆ ನಿನ್ನನ್ನು ಕಾಯುವಂತದ್ದಾಗಿದೆ, ಮುನ್ನಡೆಸುವಂತದ್ದಾಗಿದೆ, ನಿನಗೆ ಸಪ್ಲೈ ಮಾಡುವಂತದ್ದಾಗಿದೆ. ನೀನು ಸಡನ್ ಆಗಿ ನಿನ್ನ ಜೀವಿತದ ಬದಲಾವಣೆಯನ್ನು ಕಾಣಬೇಕಾದ್ರೆ, ವಿದ್ಯಾಭ್ಯಾಸದಲ್ಲಿ ಫೇಲಿಯರ್ ಇರುವವರು ಯೇಸುವಿನ ಕೃಪೆಗೆ ಒಳಬನ್ರಿ. ನಿನ್ನ ಎಜುಕೇಶನ್ ಅಲ್ಲಿ ಫೇಲಿಯರ್ ಅನ್ನು ದಾಟುವಿ. ಹಣಕಾಸಿನ ವಿಷಯದಲ್ಲಿ ಸೇಮ್. ಯೇಸುವಿನ ಕೃಪೆಯ ಹೊರಗೆ ಸಾಧ್ಯವಿಲ್ಲ ಅಂದ್ರೆ ಯೇಸುವಿನ ಕೃಪೆಗೆ ಒಳಬಂದ ಕೂಡಲೇ ಹಣಕಾಸಿನಲ್ಲಿ ಬಿಡುಗಡೆಯನ್ನು ಕಂಡುಕೊಳ್ಳುವಿ, ಆರೋಗ್ಯದಲ್ಲಿ ಬಿಡುಗಡೆಯನ್ನು ಕಂಡುಕೊಳ್ಳುವಿ. ಹೇಗೆ? ಯೇಸುವಿನ ಕೃಪೆ ಕಾರ್ಯ ಮಾಡೇ ಮಾಡುತ್ತೆ. ಅದು ಜಯಕ್ಕೆ ಕಾರಣವಷ್ಟೇ. ದೇವರ ಈ ಗುಣ ಅತಿಶಯ ನಮ್ಮನ್ನು ಜಯಕ್ಕೆ ನಡೆಸುವಂತದ್ದಾಗಿದೆ. ಎರಡನೇ ಅಂಶ ನಾವು ನೋಡ್ತೇವೆ. ಮೊದಲನೇದು ಯೇಸುವಿನಿಂದಲೇ ಸಿಗುವಂತದ್ದು, ಎರಡನೇದು ಕೃಪೆಯಿಂದಲೇ ದೇವರಾತ್ಮನನ್ನು ಹೊಂದಿದೆವು ಎನ್ನುವ ಭಾಗವನ್ನು ನಾವು ನೋಡ್ತೇವೆ. ಹೇಗೆ? ಗಲೇಷಿಯನ್ಸ್ 3:2 ನಾವು ನೋಡ್ತೇವೆ, ವಿ ಆರ್ ಫಿಲ್ಡ್ ವಿತ್ ಗಾಡ್ಸ್ ಸ್ಪಿರಿಟ್ ಬೈ ಗ್ರೇಸ್. ಯೇಸು ಹೇಗೆ ನಮಗೆ ಸಿಕ್ಕಿದ? ದೇವರ ಕೃಪೆಯಿಂದ. ಯೇಸುವನ್ನು ಹೇಗೆ ನಂಬಿದೆವು? ನಂಬಿಕೆಯಿಂದ. ಯೇಸು ನಮಗೆ ಸಿಕ್ಕಿರುವುದು ದೇವರ ಕೃಪೆಯಿಂದಲೇ. ದೇವರಾತ್ಮ ನಮಗೆ ಸಿಕ್ಕಿರುವಂತದ್ದು ದೇವರ ಕೃಪೆ, ನಮ್ಮ ನಂಬಿಕೆಯಿಂದ. ಇದನ್ನು ನೀನು ಮರೆಯದಿರು. ಸಭೆಗಳು ನಿನಗೆ ಇದನ್ನು ಬೋಧಿಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಗಲೇಷಿಯನ್ಸ್ 3:2 ವಾಕ್ಯವನ್ನು ನೀನು ಗಮನಿಸುವಾಗ, ನೀನು ದೇವರ ಕೃಪೆಯಿಂದಲೇ ದೇವರಾತ್ಮನನ್ನು ಹೊಂದಿಕೊಂಡೆ, ದೇವರಾತ್ಮನ ವರಗಳನ್ನು ಹೊಂದಿಕೊಂಡೆ, ದೇವರಾತ್ಮನ ಕಾರ್ಯ ನಿನ್ನಲ್ಲಿ ದೇವರ ಕೃಪೆಯಿಂದಲೇ. ಯೇಸು ಕೃಪೆಯಿಂದ ಬಂದಿರುವುದಾದರೆ ನಮಗೆ ದೇವರಾತ್ಮನು ಸಹ ಕೃಪೆಯಿಂದಲೇ ಬಂದಿರೋದು. ದಿ ಎಂಟೈರ್ ನ್ಯೂ ಟೆಸ್ಟಮೆಂಟ್ ಅಥವಾ ಹೊಸ ಒಡಂಬಡಿಕೆ ದೇವರ ಕೃಪೆಯಿಂದಲೇ ಸಾಧ್ಯ. ಹೊಸ ಒಡಂಬಡಿಕೆಯ ಯಾವುದೇ ವಿಷಯಗಳು ದೇವರ ಕೃಪೆಯ ಹೊರಗಿಲ್ಲ. ಆಗ ನೀನು ಆಲೋಚನೆ ಮಾಡು ವಿಶ್ವಾಸಿಯ, ದೇವರ ಪ್ರೀತಿಯನ್ನು ಧ್ಯಾನ ಮಾಡಿದ್ದಿ, ದೇವರ ಕೃಪೆ ನೀನು ಧ್ಯಾನ ಮಾಡಿಲ್ಲ ಅಂತ ಹೇಳಿದ್ರೆ ಈ ಬೆಳಗ್ಗೆ ನಿನಗೆ ಒಳ್ಳೆಯ ಅವಕಾಶವಾಗಿರಲಿ. ದೇವರ ಕೃಪೆ ನೀನು ಧ್ಯಾನ ಮಾಡು. ದಿ ಎಂಟೈರ್ ನ್ಯೂ ಟೆಸ್ಟಮೆಂಟ್. ಹಳೆಯ ಒಡಂಬಡಿಕೆಯಲ್ಲಿ ಒಂದಾಳತೆ, ಅದರ ಬಗ್ಗೆ ನಾನೀಗ ದೇವರ ಕೃಪೆ ಇಲ್ಲದ ಅಲ್ಲಿಯೂ ನಡೀಲಿಲ್ಲ. ಬಟ್ ನಾನು ಹೊಸ ಒಡಂಬಡಿಕೆ ನಿನಗೆ ಯೇಸುವನ್ನು ಸೂಚಿಸುವಾಗ ದಿ ಎಂಟೈರ್ ನ್ಯೂ ಟೆಸ್ಟಮೆಂಟ್ ಕಮ್ಸ್ ಥ್ರೂ ಗಾಡ್ಸ್ ಗ್ರೇಸ್. ದೇವರ ಕೃಪೆಯಿಂದಲೇ ನಮಗೆ ಸಿಗುವಂತದ್ದಾಗಿದೆ, ಕಾರ್ಯ ಮಾಡುವಂತದ್ದಾಗಿದೆ. ಅದರಿಂದಾಗಿ ದೇವರ ಕೃಪೆಯನ್ನು ನೀನು ಯಾವ ಅಳತೆಯನ್ನು ಕಮ್ಮಿಯಾಗಿ ನೋಡಬೇಡ. ದೇವರು ನಮಗೆ ಎಲ್ಲವನ್ನು ಸಾಧ್ಯ ಮಾಡಿಕೊಡುವವನಾಗಿದ್ದಾನೆ. ಹೊಸ ಒಡಂಬಡಿಕೆ ಎಲ್ಲಾ ಹೆಜ್ಜೆಗಳು, ಎಲ್ಲಾ ಆಶೀರ್ವಾದಗಳು, ಎಲ್ಲಾ ವಾಗ್ದಾನಗಳು, ಎಲ್ಲಾ ಸ್ಟೆಪ್ಸ್ ಅಥವಾ ಹೆಜ್ಜೆಗಳು ದೇವರ ಕೃಪೆಯಿಂದಲೇ ಸಾಧ್ಯ. ಅನೇಕರು ದೇವರ ಕೃಪೆ, ದೇವರ ವಾಕ್ಯವನ್ನು ಕೈಗೊಳ್ಳಿಕ್ಕಾಗಲ್ಲ, ಕಷ್ಟ ಬೀಳ್ತಾರೆ. ಏನೇನಾಗುತ್ತೆ? ಯಾಕೆ? ದೇವರ ಕೃಪೆಯ ಹೊರಗೆ ಪ್ರಯತ್ನ ಕೊಡುವುದು. ಫಾರ್ ಎಕ್ಸಾಂಪಲ್, ಹೊಸ ಒಡಂಬಡಿಕೆ ಒಂದು ಕ್ರಮ, ಹಳೆ ಒಡಂಬಡಿಕೆಯಲ್ಲಿದೆ. ಬಟ್ ನಾನು ಹೊಸ ಒಡಂಬಡಿಕೆಯನ್ನು ಫೋಕಸ್ ಮಾಡ್ತಾ ಇದ್ದೇನೆ. ಹೊಸ ಒಡಂಬಡಿಕೆಯಲ್ಲಿ ಕೊಡುವಂಥದ್ದು ಅನೇಕರಿಗೆ ಇದು ಸಾಧ್ಯವಾಗಲ್ಲ. ಯಾಕೆ? ದೇವರ ಕೃಪೆಯ ಹೊರಗೆ ಪ್ರಯತ್ನ ಮಾಡ್ತಾರೆ. ದೇವರ ಕೃಪೆಗೆ ನೀನು ಒಳಬಂದ ಕೂಡಲೇ ಕೊಡುವಂಥದ್ದು, ಇಟ್ ಜಸ್ಟ್ ಬಿಕಮ್ಸ್ ಎ ವೇ ಆಫ್ ಲೈಫ್. ಕ್ಷಮಿಸುವಂಥದ್ದು, ದೇವರ ಕೃಪೆಯ ಹೊರಗೆ ಪ್ರಯತ್ನ ಮಾಡುತ್ತಾರೆ, ಕ್ಷಮಿಸಕ್ಕಾಗಲ್ಲ. ಆದರೆ ದೇವರ ಕೃಪೆಗೆ ಒಳಬಂದ ಕೂಡಲೇ ಕ್ಷಮೆ ಈಸಿ. ಪ್ರೀತಿಸುವಂಥದ್ದು, ವೈರಿಗಳನ್ನು ಪ್ರೀತಿಸಿ ಎಂಬುದಾಗಿ ಯೇಸು ಹೇಳಿದ್ದಾನೆ. ದೇವರ ಕೃಪೆಯ ಹೊರಗೆ ಟ್ರೈ ಮಾಡ್ತಾರೆ, ಸಾಧ್ಯವಾಗಲ್ಲ ಅವರಿಗೆ. ಆಗ ದೇವರ ಕೃಪೆಯ ಒಳಗೆ ಬಾ, ನಿನ್ನ ವೈರಿಯನ್ನು ಪ್ರೀತಿಸಿ ಬಿಡುವಿ. ಈ ರೀತಿ ಅನೇಕ ವಿಷಯಗಳು, ಸತ್ಯವೇದದ ಎಲ್ಲಾ ವಿಷಯಗಳು, ನ್ಯೂ ಟೆಸ್ಟಮೆಂಟ್ ನಲ್ಲಿ ಯೇಸು ಸ್ವಾಮಿ ನಮಗೆ ಬೋಧಿಸಿರುವ ಎಲ್ಲಾ ವಿಷಯಗಳು ನಮಗೆ ಸಾಧ್ಯ. ಹೇಗೆ? ದೇವರ ಕೃಪೆಯ ನಿಮಿತ್ತ. ಹಲ್ಲೆಲೂಯಾ, ಸಂತೋಷ ಅಲ್ವಾ? ಮುಂದಕ್ಕೆ ನೋಡೋಣ. ಪ್ರತಿಯೊಂದು ಅದ್ಭುತ ಕಾರ್ಯಗಳು ಸಹ ಆತನ ಕೃಪೆಯೇ. ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯವೇ ನೋಡಿಲ್ಲ, ಒಂದಾದ್ರೂ ನೋಡಿಲ್ಲ. ಇನ್ನೂ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಅನೇಕ ಕ್ರಿಶ್ಚಿಯನ್ಸ್ ಇದ್ದಾರೆ, ನಾಟ್ ಎ ಸಿಂಗಲ್ ಮಿರಕಲ್. ನಾನು ಹೇಳ್ತಾ ಇರುವಂತದ್ದು ಉಸಿರಾಟಕ್ಕೆ ಗಾಳಿ, ಕುಡಿಲಿಕ್ಕೆ ನೀರು, ಮಳೆ, ಸೂರ್ಯನ ಬೆಳಕು, ಇದೆಲ್ಲ ಅದ್ಭುತ ಕಾರ್ಯಗಳಲ್ವೋ? ಒಂದು ವೇಳೆ ಸೂರ್ಯ ಪ್ರಕಾಶಿಸೋದಿದ್ರೆ ಆಲೋಚನೆ ಮಾಡಿ. ಆ ಅದ್ಭುತ ಕಾರ್ಯಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅದು ದೇವರ ಕೃಪೆಯಲ್ಲಿ ನಮ್ಮೆಲ್ಲರಿಗಿರುವಂತದ್ದೇ. ಬಟ್ ಸ್ಪೆಸಿಫಿಕ್ ಅದ್ಭುತ ಕಾರ್ಯಗಳು ಅಥವಾ ನಿರ್ದಿಷ್ಟವಾದ ಮಿರಕಲ್ಸ್ ಕೆಲವರ ಜೀವಿತದಲ್ಲಿ ನಡೆದೇ ಇಲ್ಲ. ಯಾಕೆ? ದೇವರ ಕೃಪೆಯ ಹೊರಗಿರುವುದರಿಂದ. ನೀನು ಕೇಳಿಕೋ ವಿಶ್ವಾಸಿ, ಈ ಬೆಳೆಗೆ ನಮಗೆ ಅನುಕೂಲವಾದ ಬೆಳೆಗೆ ಆಗಿರುವುದರಿಂದ, ಕೋವಿಡ್ ಈ ಭಾನುವಾರಗಳು ಸ್ವಲ್ಪ ಉದ್ದವಾದರೂ ಚಿಂತೆ ಇಲ್ಲ. ನೀನು ಆಳವಾಗಿ ಅಳೆತು ದೇವರ ವಾಕ್ಯವನ್ನು ಆಳವಾಗಿ ಧ್ಯಾನಿಸು. ದೇವರ ಕೃಪೆಯ ನಿಮಿತ್ತ ನಿನಗೆ ಅದ್ಭುತ ಕಾರ್ಯಗಳು ತಪ್ಪಿವೆಯೋ? ದೇವರ ಕೃಪೆಯಿಂದ ಹೊರಗಿರುವುದರಿಂದ
ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ತಪ್ಪಿವೆಯೋ? ದೇವರ ಕೃಪೆಯ ಹೊರಗೆ ಜೀವನ ಮಾಡುವುದರಿಂದಾಗಿ ನಿನಗೆ ಸತ್ಯವೇದದ ಅನೇಕ ಕಾರ್ಯಗಳು ಕೈಗೂಡ್ತಾ ಇಲ್ವೋ? ದೇವದೂತರ ಸೇವೆ ಕಾಣಿಸ್ತಾ ಇಲ್ಲ, ದೇವರ ಆತ್ಮನ ವಿಷಯಗಳು ಗೊತ್ತೇ ಇಲ್ಲ, ಅಥವಾ ಹೆಜ್ಜೆಗಳು ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಹೇಳಿದ ಹೆಜ್ಜೆಗಳು ಕಾಣಿಸ್ತಾ ಇಲ್ಲ ಎಂಬುದಾಗಿ ನೀನು ಪ್ರಶ್ನಿಸಿಕೊಳ್ಳುವುದಾದರೆ ಒಳ್ಳೆಯ ಪ್ರಶ್ನೆ. ಆದರೆ ಕೇಳಿಕೋ, ಒಂದು ವೇಳೆ ಈ ರೀತಿಯಲ್ಲಿ ನಾನಿರುವುದಾದರೆ, ಯೇಸುವೆ ನಿನ್ನ ಕೃಪೆಯ ಒಳ ಬರುವೆನಯ್ಯ, ನಿನ್ನ ಆಶೀರ್ವಾದಕ್ಕೆ ನಾ ಪ್ರವೇಶಿಸುವೆ ಎಂಬುದಾಗಿ ಹೇಳಿ ನಿನ್ನನ್ನೇ ಒಪ್ಪಿಸಿಕೊಡು. ನಾನು ಈ ವಾಕ್ಯಗಳನ್ನು ಬೋಧಿಸುವ ಈ ಬೆಳಗ್ಗೆಯೇ ನೀನು ಯೇಸು ಸ್ವಾಮಿಯೊಡನೆ ಮಾತನಾಡಿಕೋ, ದೇವರಾತ್ಮನ ಸಹಾಯದಲ್ಲಿ ಕೇಳಿಕೋ, ಯೇಸುವೆ ನಿನ್ನ ಕೃಪೆಗೆ ಒಳ ಬರುವೆನಯ್ಯ. ರಕ್ಷಣೆಯನ್ನು ಕೃಪೆಯಲ್ಲಿ ಹೊಂದಿಕೊಂಡೆ, ಆದರೆ ಜೀವನ ಕೃಪೆಯಲ್ಲಿ ಮಾಡ್ತಾ ಇಲ್ವಲ್ಲ, ನನ್ನ ಸ್ವಪ್ರಯತ್ನದಲ್ಲಿ ಮಾಡ್ತಾ ಇದ್ದೇನೆ ಎನ್ನುವ ಒಂದು ತೀರ್ಮಾನಕ್ಕೆ ಬಾ. ದೇವರು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ಮುಂದಕ್ಕೆ ನೋಡೋಣ. ಪ್ರತಿ ಅದ್ಭುತ ಕಾರ್ಯಗಳು, ಡಸ್ ಗಾಡ್ ಗಿವ್ ಯು ದ ಸ್ಪಿರಿಟ್ ಟು ವರ್ಕ್ ಮಿರಕಲ್ಸ್ ಅಮಾಂಗ್ ಯು ಬಿಕಾಸ್ ಯು ಅಬ್ಸರ್ವ್ ದ ಲಾ ಆರ್ ಬಿಕಾಸ್ ಯು ಬಿಲೀವ್ ವಾಟ್ ಯು ಹ್ಯಾವ್ ಹರ್ಡ್? ನಮ್ಮ ಯೋಗ್ಯತೆಯ ನಿಮಿತ್ತವಲ್ಲ, ಖಂಡಿತ ಅಲ್ಲವೇ ಇಲ್ಲ. ನಮಗಿರುವ ಟೈಟಲ್ಸ್, ನಮಗಿರುವ ಪದವಿ, ನಮಗಿರುವ ಐಶ್ವರ್ಯ, ನಮಗಿರುವ ಯಾವುದೇ ಇರುವಂತದ್ದಾಗಿರಲಿ, ಅದರ ನಿಮಿತ್ತ ಅಲ್ಲವೇ ಅಲ್ಲ. ನಮ್ಮ ಜೀವಿತದಲ್ಲಿ ನಡೆಯುವ ಒಂದೊಂದು ಅದ್ಭುತ ಕಾರ್ಯಗಳು ಅದು ದೇವರ ಕೃಪೆಯಿಂದಲೇ, ನಮ್ಮ ನಂಬಿಕೆಯ ನಿಮಿತ್ತ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವುಗಳು ಮೊದಲನೇದಾಗಿ ನಾವುಗಳು ನೋಡಿರೋದು ಈ ಕೃಪೆ ನಮಗೆ ಯೇಸುವಿನಿಂದ ಸಿಕ್ಕಿತ್ತು. ಎರಡನೇದಾಗಿ ಕೃಪೆಯಿಂದಲೇ ದೇವರಾತ್ಮನನ್ನು ಕಂಡುಕೊಂಡೆವು. ಮೂರನೇದಾಗಿ ಪ್ರತಿಯೊಂದು ಅದ್ಭುತ ಕಾರ್ಯಗಳು, ಎವ್ರಿ ಮಿರಕಲ್ ಇನ್ ಯೋರ್ ಲೈಫ್ ಈಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್. ನಿನ್ನ ನಂಬಿಕೆಯ ನಿಮಿತ್ತ. ಈಗ ನಾವುಗಳು ಕೇಳಿಕೊಳ್ಳೋಣ. ಆಲ್ ಪರ್ಸನಲ್ ಗ್ರೋತ್ ಕಮ್ಸ್ ಫ್ರಮ್ ದಿಸ್ ಗ್ರೇಸ್. ಕೃಪೆಯ ನಿಮಿತ್ತ 2 ಪೇತ್ರ 3:18 ನಾವು ನೋಡಿಕೊಳ್ಳಬೇಕಾದ್ರೆ, ಗ್ರೋ ಇನ್ ಗ್ರೇಸ್ ಅಂಡ್ ನಾಲೆಜ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಕೃಪೆಯಿಂದಲೇ ನೀನು ಯೇಸುವನ್ನು ಅರಿತುಕೊಳ್ಳುವವನಾಗಿದ್ದೀವಿ, ಯೇಸುವಿನಲ್ಲಿ ಬೆಳೆಯುವವನೂ ಆಗಿದ್ದಿ. ದ ಮೋರ್ ಯು ರಿಲೈ ಆನ್ ಗಾಡ್ಸ್ ಗ್ರೇಸ್, ದ ಮೋರ್ ಯು ಆರ್ ಗ್ರೋಯಿಂಗ್ ಇನ್ ಕ್ರೈಸ್ಟ್. 1 ಕೊರಿಂಥ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವುಗಳು ನೋಡ್ತೇವೆ, ದ ಚೇಂಜ್ ಅಂಡ್ ಗ್ರೋತ್ ಇನ್ ಅವರ್ ಲೈಫ್ ಈಸ್ ಬೈ ಗ್ರೇಸ್. ಬೈ ಗಾಡ್ಸ್ ಗ್ರೇಸ್ ಐ ಆಮ್ ವಾಟ್ ಐ ಆಮ್. ಇವತ್ತುವರೆಗೆ ನಾನು ಏನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ. ಕರ್ತನ ಕೃಪೆಯಲ್ಲಿ ಜೀವಿಸದೆ ಹೋಗುವಾಗ ಕೆಲವರು ಏಳುವರು, ಕೆಲವರು ಬೀಳುವರು. ಇದು ನಿನಗೆ ನೆನಪಿರಲಿ. ಕರ್ತನ ಕೃಪೆಯ ಹೊರಗೆ ಕೆಲ ವಿಶ್ವಾಸಿಗಳು ಏಳುವರು, ಪ್ರಕಾಶಿಸುವರು, ಆದರೆ ಕೆಲ ವಿಶ್ವಾಸಿಗಳು ಬೀಳುವರು, ಕತ್ತಲಿನಲ್ಲಿ ಜೀವಿಸುವರು. ಕೆಲವರು ಮುಂದುವರಿಯುವರು, ಆದರೆ ಕೆಲವರು ಹಿಂಜರಿಯುವರು. ಕೆಲವರು ಮುಂದಕ್ಕೆ ಹೋಗುವಾಗ ಇನ್ನು ಕೆಲವರು ಹಿಂದಕ್ಕೆ ಹೋಗುವರು. ಯಾಕೆ? ದೇವರ ಕೃಪೆಯ ಹೊರಗೆ. ಕೆಲವರಿಗೆ ವಾಸಿಯಾಗುವುದು, ಇನ್ನು ಕೆಲವರಿಗೆ ವಾಸಿಯಾಗದು. ಕರ್ತನ ಕೃಪೆಯಲ್ಲಿ ಕೆಲವರಿಗೆ ವಾಸಿಯಾದರೆ ಕರ್ತನ ಕೃಪೆಯ ಹೊರಗೆ ಜೀವಿಸುವುದರಿಂದ ಅವರಿಗೆ ವಾಸಿಯಾಗದು. ಕೆಲವರು ಬೆಳೆಯುವರು, ಕೆಲವರು ಬೆಳವಣಿಗೆ ಇಲ್ಲದೆ ಉಳಿದುಕೊಳ್ಳುವರು. ವರ್ಷಗಳು ದಾಟುವವು ಅವನ ಆತ್ಮಿಕ ಜೀವಿತ ಅಷ್ಟರಲ್ಲಿಯೇ. ನಮ್ಮನ್ನು ಕೇಳಿಕೊಳ್ಳೋಣ ವಿಶ್ವಾಸಿಗಳೇ, ನಾನು ಆತ್ಮಿಕವಾಗಿ ಬೆಳೆಯುತ್ತಿದ್ದೇನೋ? ಆಮ್ ಐ ಗ್ರೋಯಿಂಗ್ ಸ್ಪಿರಿಚುವಲಿ? ಇಟ್ ರಿಫ್ಲೆಕ್ಟ್ಸ್ ಆನ್ ಗಾಡ್ಸ್ ಗ್ರೇಸ್ ಆನ್ ಯೋರ್ ಲೈಫ್. ದೇವರ ಕೃಪೆಯ ಹೊರಗೆ ಬೆಳವಣಿಗೆ ಇಲ್ಲ, ಆದರೆ ದೇವರ ಕೃಪೆಯಲ್ಲಿ ಯೇಸುವಿನಲ್ಲಿ ಬೆಳೆಯುವರು, ವಾಕ್ಯದಲ್ಲಿ ಬೆಳೆಯುವರು, ಅನ್ಯೋನ್ಯತೆಯಲ್ಲಿ ಬೆಳೆಯುವರು, ಅವರು ಎದ್ದು ಪ್ರಕಾಶಿಸುವರು. ಅವರ ಜೀವಿತವನ್ನು ನೀನು ನೋಡುವಾಗ ಮ್ಯಾಗ್ನೆಟಿಕ್, ವೆರಿ ಅಟ್ರಾಕ್ಟಿವ್. ಯಾಕೆ? ಅವರು ಕ್ರಿಸ್ತೇಸುವಿನಲ್ಲಿ ಬೆಳೆಯುವುದರಿಂದ. ಹಾಲೆಲೂಯ. 5ನೆಯ ಭಾಗವನ್ನು ನಾವು ನೋಡಿಕೊಳ್ಳುವಾಗ, ಪಾಪದ ಮೇಲೆ ಜಯ ಕೃಪೆಯಿಂದಲೇ. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್. ನನಗಿದು ಗೊತ್ತೇ ಇರಲಿಲ್ಲ. ಎಷ್ಟೋ ವರ್ಷಗಳು ರೀಸೆಂಟ್ ಆಗಿ ನನಗೆ ದೇವರು ಪ್ರಕಟಿಸಿದ ವಿಷಯವಿದು. ಪಾಪದ ಮೇಲೆ ಜಯ ಕೃಪೆಯಿಂದಲೇ. ವಿ ಓವರ್ಕಮ್ ಸಿನ್ ಅಂಡ್ ಟೆಂಪ್ಟೇಷನ್ ಬೈ ಗ್ರೇಸ್. ನಾನು ನನ್ನ ಬಾಲದಲ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರೆ ಬಿಲ್ಕುಲ್ ಸಿಗಲ್ಲ ನಮಗೆ ಜಯ. ಆದ್ರಿಂದ ಹೇಳ್ತಾ ಇದ್ದೇನೆ ವಿಶ್ವಾಸಿಗಳೇ, ಪಾಪದ ಮೇಲೆ ಜಯ ಕೃಪೆಯಿಂದಲೇ. ಪಾಪದ ಸೆರೆ ಅಥವಾ ಪಾಪದ ಬಂಧನ ಎನ್ನುವ ಸೈತಾನನ ಕಾರ್ಯಾಚರಣೆಗಳು, ಅಥವಾ ದ ಡಿಮಾನಿಕ್ ಆಪರೇಷನ್ ಅಥವಾ ಟಾರ್ಮೆಂಟ್ ಅಥವಾ ದ ಬಾಂಡೇಜ್ ಡ್ಯೂ ಟು ಡಿಮಾನಿಕ್ ಪವರ್ಸ್ ಇನ್ ಯೋರ್ ಲೈಫ್, ಯು ಕ್ಯಾನ್ ಓವರ್ಕಮ್ just by grace. It stands no chance. It has to be defeated because grace is all the more powerful and it has a nature. ಪಾಪ ಹೆಚ್ಚಾದಲ್ಲಿ ದೇವರ ಕೃಪೆಯು ಹೆಚ್ಚಾಗ್ತದೆ, ಇನ್ನೆಷ್ಟೋ ಹೆಚ್ಚಾಗ್ತದೆ.
ಇದು ಗಾಡ್ಸ್ ನೇಚರ್. ಯೇಸುವೆ ಅಂತ ಕೂಗಿಕೊಳ್ಳುವ, ದೇವರ ಕೃಪೆಗೆ ಒಳಬರುವ ವ್ಯಕ್ತಿಯ ಮೇಲೆ ದೇವರ ಕೃಪೆ ಹೆಚ್ಚಾಗೇ ಆಗುತ್ತೆ. ಎಲ್ಲಿ ಪಾಪ ಹೆಚ್ಚುತ್ತದೆ, ಬಂಧನಗಳು ಹೆಚ್ಚುತ್ತವೆ, ಅಲ್ಲಿ ದೇವರ ಕೃಪೆ ಹೆಚ್ಚಾಗಲೇಬೇಕು. That's the law of the spirit. ನಾನು ಪುನಃ ಹೇಳ್ತೇನೆ, ರೋಮ 7ನೇ ಅಧ್ಯಾಯವನ್ನು ನೀವು ನೋಡುವಾಗ ಪಾಪಕ್ಕೆ ಇಲ್ಲ ಅಂದ್ರೆ ಪಾಪದ ವಿಷಯಕ್ಕೆ ಇಲ್ಲ ಎನ್ನುವವರು ಆತನ ಕೃಪೆಯಿಂದಲೇ ಹೇಳ್ತಾರೆ. ಪಾಪ ಇಲ್ಲಿಯವರೆಗೆ ನನ್ನ ಬಂಧನದಲ್ಲಿ ನಡೆಸಿತು, ಆದರೆ ಇನ್ನು ಮುಂದಕ್ಕೆ ನಾನು ಆ ಪಾಪಕ್ಕೆ ಇಲ್ಲ ಎನ್ನುವೆ ಅಥವಾ ಪಾಪದಿಂದ ಹೊರ ಜೀವಿಸುವೆ ಎನ್ನುವಂಥದ್ದು ಆತನ ಕೃಪೆಯಿಂದಲೇ. ಆಗ್ಲೇ ನಾನು ಹೇಳಿದೆ, ನಿನ್ನ ಪರವಾಗಿ ಆ ಕೃಪೆಯನ್ನು ಕಾರ್ಯರೂಪಕ್ಕೆ ತರುವ ಅಥವಾ ನಿನಗೆ ಜಯ ತರುವಂತ ದೇವದೂತ ಹೊರಟಿದ್ದಾನೆ. ನಿನ್ನ ಜೀವಿತವನ್ನು ಸಂಧಿಸುವನು. ಸಡನ್ ಆಗಿ ಆ ಪಾಪದ ಮೇಲೆ ಜಯ, ಪಾಪದ ಬಂಧನ ಮೇಲೆ ಜಯ ನೀನು ಅನುಭವಿಸಿಯೇ ಅನುಭವಿಸುವಿ. ಹಾಲೆಲೂಯ. ಯೇಸುವಿನ ಕೃಪೆಗೆ ಒಳಬಾ ವಿಶ್ವಾಸಿಯೇ, ಕಳ್ಕೋಬೇಡ ಈ ಆಶೀರ್ವಾದಗಳನ್ನು. ಮಾನಸಿಕ ಭಾರ ಅಥವಾ ಜೀವಿತದಲ್ಲಿ ಕಾರ್ಯರೂಪದಲ್ಲಿರುವಂತಹ ಪಾಪದ ಭಾರ ನಿನ್ನನ್ನು ಬಾಧಿಸುತ್ತಿರುವುದಾದರೆ ಯೇಸುವಿನ ಕೃಪೆ ನೆನಪಿರಲಿ, ನಿನ್ನನ್ನು ಜಯಕ್ಕೆ ಎಬ್ಬಿಸುವಂತದ್ದಾಗಿದೆ. ಆ ಕೃಪೆ ನಿನ್ನಲ್ಲಿ ಬೆಳೆಯುವಂತದ್ದಾಗಿದೆ. ಹಾಲೆಲೂಯ. ಕರ್ತನಿಗೆ ಮಹಿಮೆ. The grace of God teaches us to say no to sin. The grace of God teaches us to say no to sin. That's the grace, because the angel is already assigned for you to bring that victory over your life. ಜಯಿಸುವ ಬಲ ಕೃಪೆಯಿಂದಲೇ, and it gives us the power to say no over sin. ದುರಭ್ಯಾಸಗಳಾಗಿರಬಹುದು, to overcome bad habits, ಶೋಧನೆಗಳು ಅಥವಾ ಟೆಂಪ್ಟೇಷನ್ಗಳು ಅಥವಾ ಬಂಧನಗಳು ಅಥವಾ ಬಾಂಡೇಜ್ಗಳು ದೇವರ ಕೃಪೆಯ ಮುಂದೆ ನಿಂತುಕೊಳ್ಳಲಾರದು. ದೇವರ ಕೃಪೆಯ ಹೊರಗಿದ್ಯಾ, ಒಂದು ವೇಳೆ ಕಾರ್ಯ ಮಾಡ್ತವೆ. ಆದರೆ ದೇವರ ಕೃಪೆಯ ಒಳಬ, ಒಂದು ದಿನ ಅದು ನಿನ್ನ ಜೀವಿತದಿಂದ ದಾಟಲೇಬೇಕು, ನಿನಗೆ ಜಯ ಸಿಗಲೇಬೇಕು. ಫಿಲಿಪ್ಪ 2:13 ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಇದರ ಮೇಲೆ ನಾನು ಏನ್ ಹೇಳಲಿ ವಿಶ್ವಾಸಿಯೇ, ಈ ವಾಕ್ಯಗಳನ್ನು ಕೇಳುತ್ತಿರುವವನೇ, ಕೇಳುತ್ತಿರುವವಳೆ, ನಿನ್ನ ಜೀವಿತದಲ್ಲಿ ನಿನಗೆ ಬಿಡುಗಡೆ ಇಲ್ಲ, ಪಾಪದ ಮೇಲೆ ಜಯ ಎನ್ನುವವಳೆ, ಈ ದೇವರ ವಾಕ್ಯವನ್ನು ಕೇಳಿಕೋ. ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು, ಸುಚಿತ್ತ ಅಂತ ಹೇಳಿದ್ರೆ ನಾನು ಬಿಡುಗಡೆಯಲ್ಲಿ ಜೀವಿಸಬೇಕೆನ್ನುವ ಸುಚಿತ್ತವನ್ನು, ಅಥವಾ ಯೇಸುವಿನಲ್ಲಿ ನಾನು ಆತನ ಸಾರೂಪ್ಯಕ್ಕೆ ಬರಬೇಕೆನ್ನುವ ಆತನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಮ್ಮಲ್ಲಿ ಉದ್ದೇಶವನ್ನು, ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿಯವರೆಗೆ ನಿಮಗೆ ಆ ಉದ್ದೇಶ ಇರಲಿಲ್ಲ. that purpose did not exist for us to live victorious, but suddenly because of his grace it happens. ಉದ್ದೇಶವನ್ನು, ಪ್ರಯತ್ನವನ್ನು, ಇದರ ಮೇಲೆ ನಾನು ಏನು ಹೇಳಿ, ಪ್ರಯತ್ನ ಅಂತ ಹೇಳಿದ್ರೆ the very effort, the steps, the move in your life to overcome sin or to come out of that bondage. ಆ ಪ್ರಯತ್ನವನ್ನು ಸಹ ಉಂಟು ಮಾಡುವವನಾಗಿದ್ದಾನೆ. ಸಡನ್ ಆಗಿ ನೀನು ತೀರ್ಮಾನವನ್ನು ಹೇಳ್ತಿ, ಎಲ್ರಿಗೆ ಹೇಳ್ತಿ, ಇನ್ನು ಮೇಲೆ ನಾನು ಕುಡಿಯಲ್ಲ, ಇನ್ನು ಮೇಲೆ ನಾನು ಈ ಕಾರ್ಯ ಮಾಡಲ್ಲ, ಇನ್ನು ಮೇಲೆ ನಾನು ಇಂಥ ವಿಷಯಗಳಲ್ಲಿ ನಾನು ಮುಂದುವರಿಯಲ್ಲ ಎನ್ನುವವನು, ಇನ್ನು ಮೇಲೆ ನಾನು ಕಳ್ಳತನ ಮಾಡಲ್ಲ, ಇನ್ನು ಮೇಲೆ ಸುಳ್ಳು ಹೇಳಲ್ಲ ಎನ್ನುವ ತೀರ್ಮಾನಗಳನ್ನು ಆತನು ಘೋಷಿಸ್ತಾನೆ. ಅದರ ಪ್ರಕಾರ ನಡೀತಾನೆ. ಯಾಕೆ? ದೇವರ ಕೃಪೆ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ. ಹಾಲೆಲೂಯ. ಕರ್ತನಿಗೆ ಮಹಿಮೆಯುಂಟಾಗಲಿ ವಿಶ್ವಾಸಿಗಳೇ. ನಾವು ನೋಡುವಾಗ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಫಿಲಿಪ್ಪ 2:13 For it is God which works in you both to will meaning to purpose, to will and to do of his good pleasure. Both to will and to do of his good pleasure. ಅವನ ಒಂದು ಇಷ್ಟಾರ್ಥಗಳನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಅವನ ಹೆಜ್ಜೆಗಳನ್ನು, ಪ್ರಯತ್ನಗಳನ್ನು ಕೊಡುವವನಾಗಿದ್ದಾನೆ. ಸಡನ್ ಆಗಿ ಒಂದು ದಿನ ನೀನು ಎದ್ದೇಳ್ತಿ ನೋಡು, ದೇವರ ಕೃಪೆ ನಿನ್ನನ್ನು ಕೈ ಬಿಡದು. ಹಾಲೆಲೂಯ. 6ನೇ ವಿಷಯ ನಾವು ಗಮನಿಸುವಾಗ, ಯಾವುದೇ ಶೋಧನೆಗಳನ್ನು, ಪರೀಕ್ಷೆಗಳನ್ನು ಕೃಪೆಯಿಂದ ಜಯಿಸುವೆವು. ಯಾವುದೇ ಶೋಧನೆ ಆಗಿರಲಿ, ಯಾವುದೇ ಪರೀಕ್ಷೆಗಳಾಗಿರಲಿ, ಎಂತ ಒಂದು ಟೆಸ್ಟಿಂಗ್ ಟೈಮ್ ಆಗಿರಲಿ, ಎಂತ ಒಂದು ಟೆಂಪ್ಟೇಷನ್ಗಳಾಗಿರಲಿ, ಅದು ನಾವು ಕೃಪೆಯಿಂದಲೇ ಜಯಿಸುವವರಾಗಿದ್ದೇವೆ. ವಿ ಕ್ಯಾನ್ ಹ್ಯಾಂಡಲ್ ಎನಿ ಟ್ರಯಲ್ ಬೈ ಗಾಡ್ಸ್ ಗ್ರೇಸ್. ಈ ಕೋವಿಡ್ ನಮಗೆ ಯಾವ ಅಳತೆಯೂ ಇಲ್ಲ. ಮುಂಬರುವ ವಿಷಯಗಳನ್ನು ನಾವುಗಳು ನೋಡುವಾಗ, ಯಾಕೆಂತ ಹೇಳಿದ್ರೆ ಈ ಲೋಕ ಯೇಸುವಿನ 2ನೆಯ ಆಗಮನಕ್ಕೆ ಸಿದ್ಧವಾಗುತ್ತಿರುವಂತಲ್ಲಿ ಹೆಚ್ಚಿನ ಸಂಕಷ್ಟಗಳು, ಈಗಿನ ಸಂಕಷ್ಟಗಳಿಗಿಂತ ಹೆಚ್ಚಿನ ಸಂಕಷ್ಟಗಳು ಬರುವಂತವುಗಳಾಗಿವೆ.
ಅದರಿಂದಾಗಿ ನಾವುಗಳು ಜಯಿಸುವ ವಿಶ್ವಾಸಿಗಳಾಗಿದ್ದರೆ ಹೆಚ್ಚಿನ ಸಂಕಷ್ಟಗಳಲ್ಲಿ ನಾವುಗಳು ಜಯ ನಮಗೆ ಖಂಡಿತ. ಈಗಿನ ಸಂಕಷ್ಟಗಳಲ್ಲಿಯೇ ನಾವು ಹಿಂಜರಿಯುವುದಾದರೆ, ಈಗಿನ ಒಂದು ಶೋಧನೆ ಅಥವಾ ಒಂದು ಪಾಪವನ್ನು ಜಯಿಸದೇ ಇದ್ದರೆ, ನಾಳೆ ದೊಡ್ಡ ದೊಡ್ಡ ವಿಷಯಗಳು ಬಂದಾಗ ಯೇಸುವಿಗಾಗಿ ಪ್ರಾಣವನ್ನು ಕೊಡು ಎನ್ನುವಂತ ದಿನಗಳು ಬರುವಂತವುಗಳಾಗಿವೆ. ಆದ್ರಿಂದಾಗಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಸಭೆಯೇ ನಾವುಗಳು ಕ್ರಿಸ್ತನಿಗಾಗಿ ಎದ್ದೇಳುವೆವಾ? ಒಂದು ಪಾಪವನ್ನಾದರೂ ಬಿಡುವುದಕ್ಕೆ ಮನಸ್ಸುಂಟಾ? ಅಥವಾ ಒಂದು ಶೋಧನೆಯನ್ನಾದರೂ ಜಯಿಸುವ ಮನಸ್ಸುಂಟಾ? ಅಥವಾ ಒಂದು ಪರೀಕ್ಷೆಯನ್ನಾದರೂ ಕ್ರಿಸ್ತನಿಗಾಗಿ ಜಯಿಸುವೆ ಎನ್ನುವ ಮನಸ್ಸುಂಟಾ? ಕೇಳಿಕೋ ವಿಶ್ವಾಸಿಯೇ, ಇಟ್ ಇಸ್ ಮೇಡ್ ಪಾಸಿಬಲ್ ಟು ಬಿ ವಿಕ್ಟೋರಿಯಸ್ ಇನ್ ಎವ್ರಿ ಟ್ರಯಲ್ ಅಂಡ್ ಟೆಂಪ್ಟೇಷನ್. ಅದರಿಂದಾಗಿನೇ ಯೇಸು ನಮಗೆ ಬೇಕು, ಅದರಿಂದಾಗಿನೇ ದೇವರ ಆತ್ಮನು ನಮಗೆ ಬೇಕು, ಅದರಿಂದಾಗಿನೇ ವಾಕ್ಯ ಬೇಕು. ಇಲ್ಲದ್ರೆ ನಮಗೆ ಯಾಕೆ ಯೇಸು, ಯಾಕೆ ದೇವರ ಆತ್ಮ, ಯಾಕೆ ವಾಕ್ಯ, ಯಾಕೆ ನಾವೇ ಜಯ ಜೀವಿತದಲ್ಲಿ ನಡೆಯುವುದಾದರೆ? ನೆನೆಸಿಕೋ ವಿಶ್ವಾಸಿಯೇ, ದೇವರ ಕೃಪೆ ನಿನ್ನಿಂದ ದಾಟದಿರಲಿ, ಅಥವಾ ನೀನು ದೇವರ ಕೃಪೆಯಿಂದ ದಾಟದಿರು. 2 Corinthians 12:7 ಯೇಸು ಪೌಲನಿಗೆ ಹೇಳಿದ ಮಾತುಗಳನ್ನು ಜ್ಞಾಪಿಸಿಕೊಳ್ಳಿ. Paul, in order to keep him from pride, God put a thorn in his flesh, a messenger of Satan. ನೆನೆಸಿಕೋ, a messenger of Satan to torment him. 3 times he pleaded with the Lord to take it away, but God said, my grace is sufficient. God's grace is sufficient whatever you're going through. A financial problem, a marriage problem, a health problem, God's grace is sufficient. ಪೌಲನಿಗೆ ಹೇಗೆ ಸೈತಾನನ ಒಬ್ಬ ದೂತನನ್ನು ಕಳುಹಿಸಿ ಅಥವಾ ಒಂದು ದುರಾತ್ಮವನ್ನು ಕಳುಹಿಸಿ ಪೌಲನನ್ನು ಬಾಧಿಸುವುದಕ್ಕೆ ದೇವರು ನಿರ್ದೇಶಿಸಿದ. ಯಾಕೆ? ಪೌಲನು ತನ್ನನ್ನೇ ಹೆಚ್ಚಿಕೊಳ್ಳದಂತೆ, ಪೌಲನನ್ನು ತಡೆಯುವಂತೆ, ಜಂಬಕ್ಕೆ ಒಳಗಾಗದಂತೆ, ಪೌಲನನ್ನು ತಟ್ಟುವುದಕ್ಕಾಗಿ ವೈರಿಯನ್ನು ಕಳಿಸ್ತಾನೆ ದೇವರು. ಆ ವಿಷಯವಾಗಿ ಪೌಲನು ಪ್ರಾರ್ಥಿಸಿದಾಗ, ದೇವರೇ ಈ ಪೀಡೆಯನ್ನು ತೆಗೆ ಎಂಬುದಾಗಿ ಕೇಳಿದಾಗ ದೇವರು ಹೇಳಿದ, ಅದಿರಲಿ, ಅದರಿಂದಾಗಿ ನೀನು ತಗ್ಗಿ ಬಗ್ಗಿ ಜೀವಿಸುವುದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ನೀನು ಅಹಂಕಾರಕ್ಕೆ ಒಳಗಾದಿ ಒಂದು ವೇಳೆ ಎಂಬುದಾಗಿ ಹೇಳಿ, ನಾನೇ ಕಳುಹಿಸಿದನೆಂಬುದಾಗಿ ಹೇಳಿ, ನನ್ನ ಕೃಪೆ ನಿನಗುಂಟಲ್ಲ, ಚಿಂತಿಸಿದರು ಅಂತ ಹೇಳಿ ಆ ಕೃಪೆಯನ್ನು ದೇವರು ಪೌಲನಿಗೆ ಪ್ರಕಟಿಸಿದ. ಯಾಕೆ? ಆ ಕೃಪೆಯಲ್ಲಿ ಒಂದು ಜಯವುಂಟು, ಆ ಕೃಪೆಯಲ್ಲಿ ಒಂದು ಬಿಡುಗಡೆಯುಂಟು, ಆ ಕೃಪೆಯಲ್ಲಿ ನಮ್ಮ ಜೀವಿತ ದಾರಿ ತಪ್ಪದು ಎನ್ನುವಂತ ಆ ಕೃಪೆಯ ನಿಮಿತ್ತವೇ ಒಂದು ದೇವದೂತ ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಿರ್ತಾನೆ. ವಿಶ್ವಾಸಿಯೇ, ಚಿಂತಿಸದಿರು. ಬಿಡುಗಡೆಗಾಗಿ ದೇವರು ಆಲ್ರೆಡಿ ಆಲೋಚಿಸಿದ್ದಾನೆ, ಆಲ್ರೆಡಿ ಆ ವಿಷಯವಾಗಿ ತಾನೇ ತೀರ್ಮಾನಿಸಿದ್ದಾನೆ. ಹಾಲೆಲೂಯಾ. ದೇವರ ಕೃಪೆಯಿಂದ ನಿನ್ನನ್ನು ನಾಶಪಡಿಸಲು ಯಾವುದಕ್ಕೂ ಸಾಮರ್ಥ್ಯವಿಲ್ಲ. ನೆನಪಿರಲಿ, ದೇವರ ಕೃಪೆಯಿಂದ ಕೋವಿಡ್ಗಾಗಲಿ, ಸೈತಾನಿಗಾಗಲಿ, ವೈರಿಗಾಗಲಿ, ಯಾವುದೇ ಅಶುದ್ಧ ಆತ್ಮಗಳಿಗಾಗಲಿ ಅಥವಾ ಸನ್ನಿವೇಶಗಳಿಗಾಗಲಿ, ಕಂಡೀಷನ್ಗಳಿಗಾಗಲಿ, ಜನಗಳಿಗಾಗಲಿ, ಸಿಚುವೇಶನ್ ಯಾವುದಕ್ಕೂ ಸಹ ದೇವರ ಕೃಪೆಯಿಂದ ನಿನ್ನನ್ನು ನಾಶಪಡಿಸುವುದಕ್ಕೆ ಶಕ್ತಿ ಇಲ್ಲ, ಆ ಸಾಮರ್ಥ್ಯವಿಲ್ಲ. Absolutely no circumstance can devastate your life if you are relying on God's grace. ಇಬ್ರಿಯ 4:15 ನಾವು ನೋಡ್ತೇವೆ, ಕೃಪಾ ಸಿಂಹಾಸನದ ಎದುರಿಗೆ ಸಮಯೋಚಿತ ಸಹಾಯಕ್ಕಾಗಿ ಭರವಸೆಯೊಡನೆ ಬರೋಣ. ಯೇಸುವಿನ ಕೃಪಾ ಸಿಂಹಾಸನದ ಎದುರಿಗೆ ಬಂದು ಬಿಡೋಣ. ಯಾಕೆ? ಸಮಯೋಚಿತ ಸಹಾಯಕ್ಕಾಗಿ ಭರವಸೆಯೊಡನೆ ಬರೋಣ. ಇಬ್ರಿಯ 4:15 Let us then approach the throne of grace with confidence that we may receive mercy and find grace to help us in our time of need. ನಮಗೆ ಸಮಯೋಚಿತ ಸಹಾಯಕ್ಕಾಗಿ ದೇವರ ಕೃಪಾ ಸಿಂಹಾಸನದ ಎದುರಿಗೆ ಸಹಾಯವನ್ನು ಪಡೆದುಕೊಳ್ಳುವಂತೆ ಆತನ ಕೃಪೆ ನಮ್ಮನ್ನು ಬರಮಾಡುವಂತದ್ದಾಗಿದೆ. ನಮಗೆ ಸಮಯೋಚಿತ ಸಹಾಯ ಉಂಟು. ಟೈಮ್ಲಿ ಹೆಲ್ಪ್ ಈಸ್ ದೇರ್. ನಾವು ಯಾವುದು ಟೈಮ್ ದಾಟಿ ದೇವರ ಸಹಾಯವನ್ನು ಪಡ್ಕೊಂಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಮ ಸ್ವಪ್ರಯತ್ನದ ನಿಮಿತ್ತವಾಗಿ ಈ ಕಾರ್ಯಗಳು ನಡೆಯಬಹುದೇ ಹೊರತು ದೇವರ ಕೃಪೆಯಲ್ಲಿ ಇಂಥ ವಿಷಯಗಳು ನಡೆಯಲ್ಲ. ನನಗೆ ಟೈಮ್ ದಾಟದ ಮೇಲೆ ದೇವರು ಸಹಾಯ ಮಾಡಿದ ಅಥವಾ ನನಗೆ ಉಪಯೋಗವಿಲ್ಲದ ಸಹಾಯ ದೇವರು ಮಾಡಿದಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಗೊತ್ತಿರುವಷ್ಟು, ಟೈಮ್ ಬಗ್ಗೆ ದೇವರಿಗೆ ಗೊತ್ತಿರುವಷ್ಟು ನಮಗೆ ಗೊತ್ತಿಲ್ಲ.
ಆ ಟೈಮ್ ಎನ್ನುವಂಥದ್ದನ್ನ, ಸಮಯವೆನ್ನುವಂಥದ್ದನ್ನ ನಾವೇ ರಿಡೀಮ್ ಮಾಡ್ಕೋಬೇಕಾಗಿದೆ. ರಿಡೀಮ್ ಅಂದ್ರೆ ಅದನ್ನು ಸಂಪಾದಿಸಿಕೊಳ್ಳತಕ್ಕದ್ದಾಗಿದೆ. ಹೇಗೆ? ಕಾಣಿಕೆಯ ಬೀಜ, ನಂಬಿಕೆಯ ಬೀಜ ಅಥವಾ ವಿಧೇಯತ್ವದ ಹೆಜ್ಜೆಗಳ ಮುಖಾಂತರ ಆ ಟೈಮ್ ಅನ್ನು ನಾವುಗಳು ಸಂಪಾದಿಸಿಕೊಳ್ಳಬಹುದಾಗಿದೆ. ಆ ಟೈಮ್ ಅನ್ನು ನಮ್ಮ ಜೀವಿತಕ್ಕೆ ನಾವು ಸಮಯೋಚಿತವಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ದೇವರ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ವಿಶ್ವಾಸಿಯೇ, ಮರೆಯದಿರು. ಈ ಮಾತುಗಳು ನಾನು ಹೇಳ್ತಲೇ ನೀನು ಬರೆದಿಟ್ಟುಕೋ, ಅಥವಾ ಇಂಥ ಹೆಜ್ಜೆ ನನ್ನಲ್ಲಿ, ಇದು ನನ್ನ ಕಾಲ ಮೀರ್ತಾ ಇದೆ, ಇದು ನನ್ನ ಕೈಯಿಂದ ಮೀರ್ತಾ ಇದೆ ಎನ್ನುವಂತ ಸನ್ನಿವೇಶಗಳು ನಿನಗೆ ದೇವರು ಪ್ರಕಟಿಸಿದ ಕೂಡಲೇ ಬರೆದಿಟ್ಟುಕೋ. ಇಂಥ ವಿಷಯಗಳಿಗೆ ನಾನು ಇನ್ನು ಅಲೋ ಮಾಡಲ್ಲ, ಇಂಥ ವಿಷಯಗಳು ನಾನು ಬಿಟ್ಕೊಡಲ್ಲ. ಆ ಸಮಯವನ್ನು ಸಂಪಾದಿಸಿಕೊಳ್ಳುವೆ. ನನ್ನ ಟೈಮ್ ನಲ್ಲಿ ನಡೆಯಬೇಕಾದ ಕಾರ್ಯಗಳು ನನಗೆ ಸಿಗುವುದಕ್ಕಾಗಿ ಇಂಥ ಒಂದು ಹೆಜ್ಜೆಯನ್ನು ನಾನು ಕೈಗೊಳ್ಳುವೆ. ನಾನೊಂದು ಕವನೆಂಟ್ ಸೀಡ್ ಅಥವಾ ಒಡಂಬಡಿಕೆಯ ಕಾಣಿಕೆ ಹಾಕುವೆ. ನಾನು ಜೀವಿತದಲ್ಲಿ ಏನೋ ಒಂದು ಬಿಡತಕ್ಕದ್ದಿದ್ದರೆ ಅದನ್ನು ನಾನು ಬಿಟ್ಟು ಬಿಡುವೆ ಯೇಸುವಿಗಾಗಿ. ಅದು ಪಾಪದ ವಿಷಯ ಅಥವಾ ಯಾವುದೋ ಒಂದು ಬಂಧನಗಳಿರುವುದಾದರೆ ಅದನ್ನು ಬಿಟ್ಟು ಬಿಡುವೆ ಎನ್ನುವಂತ ವಿಧೇಯತ್ವದ ಹೆಜ್ಜೆ. ಈ ಎಲ್ಲ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ನೀನು ಆ ಟೈಮ್ ಅನ್ನು ಸಂಪಾದಿಸಿಕೊಳ್ಳಬಹುದು. ವಿಶ್ವಾಸಿಯೇ, ನೀನು ಟೈಮ್ ಮೀರಿ ಆಶೀರ್ವಾದಕ್ಕೆ ಪ್ರವೇಶಿಸುವ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದೆಂಬುದಾಗಿ ದಾವೀದನು ಹೇಳಿದ್ದಾನಲ್ಲ. ಶುಭ ಕೃಪೆ ನಿನ್ನ ಜೀವಿತವನ್ನು ಹಿಂಬಾಲಿಸಲಿ. ಅದಕ್ಕೆ ನೀನು ತಕ್ಕ ಹೆಜ್ಜೆ ಇಡು. ಕವನೆಂಟ್ ಸೀಡ್ ಅಥವಾ ಒಡಂಬಡಿಕೆಯ ಕಾಣಿಕೆಯೋ, ವಿಧೇಯತ್ವದ ಕಾಣಿಕೆಯೋ, ನಂಬಿಕೆಯ ಕಾಣಿಕೆಯೋ ನೀನು ಹಾಕುವುದರಲ್ಲಿ ನೀನು ಗೆದ್ದುಕೊಳ್ಳುವೆ. ನಿನ್ನ ಕಾಲ ಮೀರುವುದರೊಳಗೆ ನಿನ್ನ ಆಶೀರ್ವಾದ ನಿನ್ನನ್ನು ತಪ್ಪುವುದೇ ಇಲ್ಲ. ನನ್ನ ಮಾತನ್ನು ಕೇಳಿರುವ ವಿಶ್ವಾಸಿಯ ಸಹೋದರನೇ, ಸಹೋದರಿಯೇ, ಕಾಲ ಮೀರಿದ ಆಶೀರ್ವಾದ ಕಲ್ಲ ನಾವುಗಳು ಕರೆಯಲ್ಪಟ್ಟವರು. ಆ ಕಾಲದ ಒಳಗೆ ದೇವರು ಅಪಾಯಿಂಟೆಡ್ ಟೈಮ್ ಎಂಬುದಾಗಿ ಹೇಳಿದಾಗ ಕರೆಕ್ಟ್ ಆಗಿ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಿನ್ನ ಪರವಾಗಿ ದೇವರ ಆದೇಶದ ಮೇರೆಗೆ ಹೊರಟಿರುವ ಆಶೀರ್ವಾದ ಇನ್ನು ನಿನ್ನನ್ನು ಸೇರುವುದಕ್ಕಾಗಿ ಕಾಯ್ತಾ ಇರಬಹುದು. ನೀನು ವಿಧೇಯತ್ವದ ಕಾಣಿಕೆ, ನಂಬಿಕೆಯ ಕಾಣಿಕೆ ಅಥವಾ ಒಡಂಬಡಿಕೆಯ ಕಾಣಿಕೆ ನೀನು ಹಾಕಿ ನೋಡು ವಿಶ್ವಾಸಿಯೇ, ಆ ಸಮಯವನ್ನು ನೀನು ಗೆದ್ದುಕೊಳ್ಳುವೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಕೃಪಾಸಿಂಹಾಸನದ ಎದುರಿನಲ್ಲಿ ಯಾರಿಗೂ ಟೈಮ್ ವೇಸ್ಟ್ ಆಗಲ್ಲ. ಕೃಪಾಸಿಂಹಾಸನದ ಎದುರಿನಲ್ಲಿ ಯಾರಿಗೂ ಟೈಮ್ ವೇಸ್ಟ್ ಇಲ್ಲ. ತಿಳಿದಿರಲಿ, ಫೇಲಿಯರ್ ಆದ್ಮೇಲೆ ಜಯ ಎಂಬುದಾಗಿ ನಾವುಗಳು ಎದುರು ನೋಡಬೇಕಾಗಿಲ್ಲ. ಫೇಲಿಯರ್ ಆಗುವುದಕ್ಕಿಂತ ಮುಂಚೆಯೇ ನಾವುಗಳು ಆ ಫೇಲಿಯರ್ ಅನ್ನ ತಪ್ಪಿಸಿ ಜಯದಲ್ಲೇ ಮುಂದುವರಿಯಬಹುದು. ಯಾರು ದೇವರ ಚಿತ್ತ ನೀನು ಎಕ್ಸಾಮ್ ಅಲ್ಲಿ ಫೇಲ್ ಆಗಬೇಕು ಅಂತಿಲ್ಲ, ಅಥವಾ ಫ್ಯಾಮಿಲಿಗಳು ಮುರಿಬೇಕು ಅಂತ ಇಲ್ಲ. ಯಾವುದೇ ಈ ರೀತಿಯ ಒಂದು ಕಾರ್ಯಗಳು ಸಂಭವಿಸಿದಾಗ ದೇವರು ನಮ್ಮನ್ನು ಕಾಪಾಡಬಲ್ಲ, ನಮ್ಮನ್ನು ರಕ್ಷಿಸಬಲ್ಲ, ಅದು ಬೇರೆ ಮಾತು. ಆದ್ರೆ ನಾವು ಕಳ್ಕೊಂಡೇ ಜಯಕ್ಕೆ ಮುಂದುವರಿಬೇಕು ಅಂತ ಇಲ್ಲವೇ ಇಲ್ಲ. ಇಟ್ ಇಸ್ ನಾಟ್ ಗಾಡ್ಸ್ ಪ್ಲಾನ್. ಅಥವಾ ದೇವರು ಯಾಕೆ ನಮ್ಮನ್ನು ಆಶೀರ್ವದಿಸಬೇಕು? ಒಂದು ಕುಟುಂಬ ಮುರಿದ ಮೇಲೇನೆ ಅದು ರಿಪೇರಿ ಆಗಬೇಕು ಅಂತಿಲ್ಲ. ಮುರಿಯುವುದನ್ನ ತಪ್ಪಿಸ್ಕೋಬಹುದಾ? ಒಂದು ಫ್ಯಾಮಿಲಿ ನಾಶವಾಗುವುದನ್ನ ತಪ್ಪಿಸ್ಕೋಬಹುದಾ? ದೇವರೇ ಹೇಳಿದ್ದಾನಲ್ಲ, ಎಲ್ಲ ಆಶೀರ್ವಾದಗಳನ್ನ ದೇವರು ಕೂಡಿಸಿದ ಮೇಲೆ ವ್ಯಸನವನ್ನು ಸೇರಿಸನು ಎಂಬುದಾಗಿ. ಎಕ್ಸಾಮ್ ಅಲ್ಲಿ ಫೇಲ್ ಆದ ಮೇಲೆನೆ ಪಾಸ್ ಆಗಬೇಕು ಅಂತಿಲ್ಲ. ಅದರಿಂದಾಗಿ ನಾನು ಹೇಳುವ ಮಾತನ್ನ ಚೆನ್ನಾಗಿ ಕೇಳಿಕೊ. ಫೇಲಿಯರ್ಗಳು ಜನಗಳ ಜೀವಿತದಲ್ಲಿ ಬಂದಾಗ, ಪ್ರಯತ್ನ ಮೀರಿ ಕೆಲವು ಯಾವುದೋ ಕಾರಣಗಳಿಗೆ ಫೇಲಿಯರ್ ಬಂದಾಗ ದೇವರು ನಮ್ಮನ್ನು ಪುನಃ ಜಯಕ್ಕೆ ನಡೆಸಬಲ್ಲ, ಅದು ಬೇರೆ ಮಾತು. ನಾನು ಅದರ ವಿಷಯ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ದೇವರ ಕೃಪೆಯಲ್ಲಿ ನಾನು ಜೀವಿಸುವಾಗ, ದೇವರ ಕೃಪಾ ಸಿಂಹಾಸನದ ಎದುರಿನಲ್ಲಿ ನಾನು ಜೀವಿಸುವಾಗ ಈ ದಿವ್ಯ ಆಶೀರ್ವಾದಗಳು ನನ್ನ ಕೈ ಸೇರುತ್ತೆ. ಯಾಕೆ? ದೇವರು ಅದಕ್ಕೆ ಈ ಆಶೀರ್ವಾದಗಳ ತೀರ್ಮಾನವನ್ನು ನಮ್ಮ ಜೀವಿತದ ಪರವಾಗಿ ಆತನು ಅನುಗ್ರಹಿಸಿದ್ದಾನೆ. Hallelujah. Let us then approach the throne of grace with confidence, not with failure, that we may receive mercy and find grace to help us in our time of need. ಸಮಯೋಚಿತ ಎನ್ನುವಂಥದ್ದು ನಿನ್ನ ನೆನಪಿನಲ್ಲಿರಲಿ. ಇವತ್ತು ಬೆಳಿಗ್ಗೆ ನೀನು ನನ್ನ ಸ್ವರ ಕೇಳ್ತಾ ಇರಬೇಕಾದ್ರೆ ಈ ಪದಗಳನ್ನು ನುಡಿದಿದ್ದೇನೆ. ಸಮಯೋಚಿತ ಅಥವಾ ಟೈಮ್ಲಿ ಹೆಲ್ಪ್ ಎನ್ನುವಂಥದ್ದನ್ನ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ಡು ನಾಟ್ ಮಿಸ್ ಯೋರ್ ಆಪರ್ಚುನಿಟಿ. ನಿನ್ನ ಸಮಯಾವಕಾಶವನ್ನು ಕಳೆದುಕೊಳ್ಳದಿರು. ದಿಸ್ ಇಸ್ ಅಸೈನ್ಡ್ ಬೈ ಗಾಡ್.
ನನ್ನ ಸ್ವರ ಕೇಳಬೇಕಾದ್ರೆ ನಿನಗೆ ಆಗಬಹುದು, ಹೌದಲ್ವಾ ಇದು ನನ್ನ ಜೀವಿತದಲ್ಲಿ ತಪ್ಪಿದೆ, ಹೌದಲ್ವಾ ಇದು ನನ್ನ ಜೀವಿತದಲ್ಲಿ ಮಿಸ್ಸಿಂಗ್ ಆಗಿದೆ, ಹೌದಲ್ವಾ ಇದು ನನ್ನ ಜೀವಿತದಲ್ಲಿ ಟೈಮ್ಲಿ ಹೆಲ್ಪ್ ತರ ಕಾಣಿಸ್ತಾ ಇಲ್ಲ, ಸಮಯೋಚಿತ ಸಹಾಯವಾಗಿ ಕಾಣಿಸ್ತಾ ಇಲ್ಲ, ನಾನು ಅದರಿಂದ ದಾಟಿ ಎಲ್ಲಿಯೋ ಜೀವಿಸ್ತಾ ಇದ್ದೇನೆ ಎನ್ನುವ ಸಹೋದರನೇ ಸಹೋದರಿಯೇ ಕೇಳಿಕೋ. ಇಟ್ ಈಸ್ ಎ ಪ್ರೊಫೆಟಿಕ್ ಡಿಕ್ಲರೇಷನ್ ಬೈ ಮೀ that you need not miss this favor, timely help ಎನ್ನುವ ಫೇವರ್ ಮಿಸ್ ಮಾಡ್ಕೋಬೇಡ. ಸಮಯೋಚಿತ ಸಹಾಯ ಡಿಕ್ಲೇರ್ ಆಗಿರುವಂತ ಸಮಯೋಚಿತ ಸಹಾಯ ನೀನ್ ಮಿಸ್ ಮಾಡ್ಕೋಬೇಡ. ಇದು ದೇವರ ಸುಚಿತ್ತ. ಕ್ರಿಸ್ತನಿದ್ದಾನೆ ನಮಗೆ, ಕ್ರಿಸ್ತನ ಕೃಪೆಯುಂಟು ನಮಗೆ, ದೇವರ ಆತ್ಮನಿದ್ದಾನೆ, ವಾಕ್ಯ ಇದೆ, ಮತ್ತೆ ಯಾಕೆ ಸಮಯೋಚಿತ ಸಹಾಯ ನಮಗಲ್ವೋ? ಈ ಆಶೀರ್ವಾದ ನಿನ್ನ ಜೀವಿತವನ್ನು ಸೇರಲಿ. ಕೃಪೆಯಿಂದಲೇ ನಿನ್ನನ್ನು ಉಪಯೋಗಿಸಬಲ್ಲ. ಅದರೊಳಗೆ ಹೇಳ್ತಾ ಇದ್ದೇನೆ, he will not let you be tempted beyond what you can bear. Maybe by our own foolishness we bring more upon ourselves. ದೇವರು ತನ್ನ ಅಳತೆಯನ್ನು ಅಥವಾ ನಿನ್ನ ಕೆಪಾಸಿಟಿಯನ್ನು ಮೀರುವ ಶೋಧನೆಯನ್ನು ನಿನಗೆ ಬರಗೊಳಿಸದೆ ಎನ್ನುವ ಮಾತುಂಟು. ಆದರೆ ನಾನು ನನ್ನ ಫೂಲಿಶ್ನೆಸ್ ಇಂದ, ನಾನು ನನ್ನ ಮೂರ್ಖತನದಿಂದ ಇನ್ನಷ್ಟು ದೊಡ್ಡ ಶೋಧನೆಗಳನ್ನು ನನ್ನ ಮೇಲೆ ಬರಮಾಡಿಕೊಳ್ಳುವ ಸಾಧ್ಯತೆ ಅದು ನನ್ನಿಂದ ಆಗಬಹುದು. ನಾನೇ ನನ್ನ ತಲೆ ಮೇಲೆ ಒಂದು ಕಲ್ಲನ್ನು ಎಳೆಯೋದು, 10 ಕಲ್ಲನ್ನು ಎಳ್ಕೋಬಹುದು, ಅಥವಾ ಬಂಡೆ ಕಲ್ಲನ್ನು ಎಳ್ಕೊಬಿಡಬಹುದು. ಯಾಕೆ? ಅದು ನನ್ನ ಫೂಲಿಶ್ನೆಸ್. ದೇವರು ನನ್ನ ಅಳತೆಯನ್ನು ಮೀರಿ ನನ್ನನ್ನು ಶೋಧನೆಗೆ ಒಳಪಡಿಸುವುದಿಲ್ಲ. ನೆನಪಿರಲಿ ವಿಶ್ವಾಸಿಯೇ, ಯಾರು ಸಹ ದೊಡ್ಡ ಶೋಧನೆಯಲ್ಲಿರುವವರು ದೇವರನ್ನು ನಿಂದಿಸದಿರಿ. ದೇವರ ಮೇಲೆ ಯಾವ ತಪ್ಪನ್ನು ಹುಡುಕಬೇಡಿ, ಅವನಲ್ಲಿ ತಪ್ಪೇ ಇಲ್ಲ, ಹುಡುಕೋದು ವೇಸ್ಟ್. ಅವನು ಯಾವತ್ತು ನ್ಯಾಯಕ್ಕೂ ಸತ್ಯಕ್ಕೂ ಆಶೀರ್ವಾದಕ್ಕೂ ಪ್ರೀತಿಗೂ ಕಾರಣನಾಗಿದ್ದಾನೆ, ಕೃಪೆಗೆ ಕಾರಣನಾಗಿದ್ದಾನೆ ಹೊರತು ನಿನ್ನನ್ನು ನಾಶಪಡಿಸುವುದಕ್ಕಲ್ಲ. ದೇವರ ಮೇಲೆ ಯಾರು ತಪ್ಪನ್ನು ಹುಡುಕಬೇಡಿ. ಅದು ನನ್ನಿಂದಲೇ ಒಂದು ವೇಳೆ ನನ್ನ ತಲೆ ಮೇಲೆ ಬಂದಿರಬಹುದು. ಕೇಳಿಕೊ, ಪ್ರಶ್ನಿಸಿಕೊ, ಹುಡುಕು. ಕೃಪೆಯಿಂದಲೇ ನಿನ್ನನ್ನು ಉಪಯೋಗಿಸಬಲ್ಲ. ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ, ಕೃಪೆಯಿಂದ ದೇವರು ನನ್ನನ್ನು ಉಪಯೋಗಿಸಬಲ್ಲ. ಹೇಗೆ? ಆತನ ಕೃಪೆಯಿಂದ. ನನ್ನಲ್ಲಿರುವ ಸಾಮರ್ಥ್ಯಗಳಲ್ಲ, ನನ್ನಲ್ಲಿರುವ ಕ್ವಾಲಿಫಿಕೇಶನ್ಗಳಲ್ಲ, ಯಾವುದೇ ಅಲ್ಲ. ಗಾಡ್ ಯೂಸಸ್ ಯು ಬೈ ಗ್ರೇಸ್. ಎಫಿಷಿಯನ್ಸ್ 3ನೇ ಅಧ್ಯಾಯದಲ್ಲಿ ಪೌಲ್ ಹೇಳ್ತಾನೆ, ಪೌಲ್ ಸೇಸ್, ಎವ್ರಿಥಿಂಗ್ ಐ ಹ್ಯಾವ್ ಗಾಟ್, ಗಾಡ್ಸ್ ಗಿವನ್ ಮೀ ಬೈ ಹಿಸ್ ಗ್ರೇಸ್. ದೇವರ ಕೃಪೆಯಿಂದಲೇ ನಾನು ಇವತ್ತು ಏನಾಗಿದ್ದೇನೆ, ನಾನು ಇವತ್ತು ಯಾವ ಸೇವೆ ಮಾಡ್ತೇನೆ. ಪೌಲ್ ಹೇಳುವಂತ ಮಾತು ಅದು ದೇವರ ಕೃಪೆಯಿಂದಲೇ. 8ನೇಯದಾಗಿ ನಾವುಗಳು ನೋಡ್ತಾ ಇದ್ದೇವೆ, ಕೊನೆಯ ಅಡ್ವಾಂಟೇಜ್ ಅಥವಾ ಬೆನಿಫಿಟ್ಸ್ ಆಫ್ ಗ್ರೇಸ್. ಗ್ರೇಸಿನ ಒಂದು ಬೆನಿಫಿಟ್ಗಳು ಯಾವುದು ಅಂತ ಹೇಳಿದ್ರೆ, ರಕ್ಷಣೆ ಹೊಂದಿರುವವರನ್ನು ಎಡವಿ ಬೀಳದಂತೆ ಕೃಪೆಯಿಂದಲೇ ಕಾಯ್ದುಕೊಂಡಿರುವ. ಪುನಃ ಓದ್ತೇನೆ, ರಕ್ಷಣೆ ಹೊಂದಿರುವವರನ್ನು ಎಡವಿ ಬೀಳದಂತೆ ಕೃಪೆಯಿಂದಲೇ ಕಾಯ್ದುಕೊಂಡಿರುವ. ಹೇಗೆ? ಜೂಡ್ 24ನೇ ವಾಕ್ಯ ಅಥವಾ ಯೂದ 24ನೇ ವಾಕ್ಯವನ್ನು ನಾವುಗಳು ನೋಡುವಾಗ, God keeps those who are saved by grace. He keeps those who are saved by grace. He has a business over your life. ನಿನ್ನ ಜೀವಿತದ ಮೇಲೆ ಆತನಿಗೆ ಒಂದು ಜವಾಬ್ದಾರಿ ಉಂಟು. ಹೇಗೆ? ನಿನ್ನನ್ನು ಕಾಯ್ದುಕೊಂಡಿರುವ. ಕೃಪೆಯಲ್ಲಿ ನೀನಿರುವುದಾದರೆ ಆತನ ಕಾಯುವಿಕೆಯ ಒಳಗೆಯೂ ಬಂದಿದ್ದಿ. This is very important for us. To him who is able to keep you from falling. ಎಲ್ಲಾದ್ರೂ ಕೇಳಿದ್ದೇವಾ? ಬೀಳದಂತೆ ನಮ್ಮನ್ನು ಕಾಯುವವನು ಆತನೇ. ಅಥವಾ ನಾವು ಯಾವತ್ತೂ ಬಿದ್ದು ನಾಶವಾಗಿರ್ತಿದ್ದೇವೆ. ನಮ್ಮನ್ನು ಎಡವಿ ಬೀಳದಂತೆ, ಪಾಪದ ಹಳ್ಳಕ್ಕೆ ಬೀಳದಂತೆ, ಶೋಧನೆಯ ಹಳ್ಳಕ್ಕೆ ಬೀಳದಂತೆ, ನಾಶನದ ಹಳ್ಳಕ್ಕೆ ಬೀಳದಂತೆ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಯಾಕೆ? ಆತನ ಕೃಪೆ ನಮ್ಮನ್ನು ಕಾಯುವಂತದ್ದಾಗಿದೆ. ಆ ಕೃಪೆಯ ದೂತ ನಿನ್ನನ್ನು ಕೈ ಬಿಡಲಾರ. ಅವನು ನಿನ್ನ ಪರವಾಗಿಯೇ ಜೀವನದ ಒಂದೊಂದು ದಿನಗಳಲ್ಲಿಯೂ ಕಾಯ್ತಾ ಇರ್ತಾನೆ. ಎಷ್ಟು ಜನ ನಾವುಗಳು ಹೊರಗೆ ಹೋಗ್ತೇವೆ, ಒಳಗೆ ಬರ್ತೇವೆ, ಕೋವಿಡ್ ಸಭೆಯ ಮಕ್ಕಳಿಗೆ ಅಂಟಿಲ್ಲ. ಯಾಕೆ? ಆತನ ಕೃಪೆಯೇ. ಸಾಲಗಾರರು ನಮ್ಮನ್ನು ನುಂಗದಂತೆ, ವ್ಯಾಧಿಗಳು ನಮ್ಮನ್ನು ನುಂಗದಂತೆ, ಅವಮಾನಗಳು ನಮ್ಮನ್ನು ನುಂಗದಂತೆ ಹೇಗೆ ದೇವರು ಕಾಯ್ತಾನೆ? ಆತನ ಕೃಪೆಯಲ್ಲಿ ನಾವು ಮುಂದುವರಿಯುವುದರಿಂದ. ಅದರಿಂದ ಹೇಳ್ತಾ ಇದ್ದೇನೆ ವಿಶ್ವಾಸಿಗಳ, ದೇವರ ಕೃಪೆಯ ಹೊರಗೆ ಯಾರು ಪ್ರಯತ್ನಿಸಬೇಡಿ. ರಕ್ಷಣೆ ಹೊಂದಿರುವವರನ್ನು ಎಡವಿ ಬೀಳದಂತೆ ತನ್ನ ಕೃಪೆಯಿಂದಲೇ ಕಾಯುವ ತನ್ನ ಕರಗಳಲ್ಲಿದ್ದೇವೆ. God keeps those who are saved by grace in Jude 24. ಫಿಲಿಪಿಯನ್ಸ್ 1:6
ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನು ಆರಂಭಿಸಿರುವ ಆತನು ತಕ್ಕ ಸಮಯದಲ್ಲೇ ಅದನ್ನು ಸಿದ್ಧಿಗೆ ತರುವವನಾಗಿದ್ದಾನೆ. The one who has begun this good work in you, because of his faithfulness and his grace, he will complete it in his own sweet time. ಅದರಿಂದಾಗಿ ವಿಶ್ವಾಸಿಯೇ, ಕೃಪೆಯಿಂದ ನಾನು ಹೊರಗೆ ಜೀವಿಸುವಾಗ, ದೇವರು ಕೊಟ್ಟಿರುವ ಕೃಪೆಯ ಹೊರಗೆ ಜೀವಿಸುವಾಗ ಕರ್ತನು ನಿನ್ನನ್ನು ಉಪಯೋಗಿಸುವುದಕ್ಕೆ ಸಾಧ್ಯವಾಗದೆ ಹೋಗಬಹುದು. ದೇವರ ಕೃಪೆಯಿಂದ ಹೊರಗೆ ಜೀವಿಸುವಾಗ ದೇವರು ನಮ್ಮನ್ನು ಉಪಯೋಗಿಸದೆ, ಒಂದು ವೇಳೆ ಯಾಕೆ ದೇವರನ್ನು ಉಪಯೋಗಿಸ್ತಾ ಇಲ್ಲ ಎನ್ನುವ ಪ್ರಶ್ನೆಯುಳ್ಳವರೇ ಕೇಳಿಕೊಳ್ಳಿ. ದೇವರ ಕೃಪೆಯ ಹೊರಗಿದ್ದೀಯೋ, ಅಥವಾ ನಿನ್ನ ಪ್ರಾರ್ಥನೆ ಕೇಳಲಾಗದೆ ಹೋಗ್ತಾ ಇದೆಯೋ? ದೇವರ ಕೃಪೆಯ ಹೊರಗಿದ್ದೀಯೋ? ದೈವಿಕ ಶಿಕ್ಷೆಗೆ ಒಳಗಾಗಿ ಪರಿತಪಿಸುವುದಕ್ಕಿಂತ, ದೈವಿಕ ಶಿಕ್ಷೆಗೆ ಒಳಗಾಗಿ ಬಿಡುವುದಕ್ಕಿಂತ ದೇವರ ಕೃಪೆಗೆ ಬಂದು ಬಿಡೋಣ. ದೇವರ ಕೃಪೆ ಅನೇಕ ವಿಷಯಗಳನ್ನು ತಪ್ಪಿಸಿ ಬಿಡುತ್ತೆ. ಬಿಕಾಸ್ ಮರ್ಸಿ ಟ್ರೈಮ್ಸ್ ಓವರ್ ಜಡ್ಜ್ಮೆಂಟ್. ದೇವರು ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುವುದಿಲ್ಲ. ದೇವರ ಕೃಪೆ ನಮ್ಮನ್ನು ಕಾಯುವಂತದ್ದಾಗಿದೆ. ಈ ಆಶೀರ್ವಾದಗಳನ್ನು ಕಳೆದುಕೊಳ್ಳದಿರು. ರಕ್ಷಣೆ ನಮಗೆ ಕೃಪೆಯಿಂದಲೇ, ಜೀವನ ಕೃಪೆಯಿಂದಲೇ, ಕೃಪೆಯಲ್ಲಿಯೇ ಜೀವಿಸಬೇಕು. ಪುನಃ ಹೇಳ್ತಾನೆ, ಸಿಕ್ಕಿರುವ ರಕ್ಷಣೆ ಕೃಪೆಯಿಂದಲೇ, ಆದರೆ ನಡೆಯುವ ಜೀವನವು ಸಹ ನಾವುಗಳು ಕೃಪೆಯ ಒಳಗೆ ನಡೆಯೋಣ, ಕೃಪೆಯ ಹೊರಗೆ ಬೇಡ. ಕೇಳಿಕೊಳ್ಳಿ ವಿಶ್ವಾಸಿಗಳೇ, ಇಫ್ ಯು ಆರ್ ಸೇವ್ಡ್ ಬೈ ಹಿಸ್ ಗ್ರೇಸ್, ವೈ ವಾಕ್ ಔಟ್ಸೈಡ್ ಆಫ್ ಹಿಸ್ ಗ್ರೇಸ್? Never walk outside of his grace. How? By your own efforts, by your own strength, by your own capacity. We can walk outside of his grace, but never do that. Come under his grace, live under his grace. ದೇವರ ಕೃಪೆಗೆ ಒಳ ಬರೋಣ, ದೇವರ ಕೃಪೆಯಲ್ಲಿ ನಡೆಯೋಣ. ಇದು ನಮ್ಮ ಜೀವಿತವನ್ನು ನಡೆಸಲಿ. ಇಲ್ಲಿಗೆ ದೇವರ ಕೃಪೆಯ ವಿಷಯವನ್ನು, ದೇವರ ಕೃಪೆ ದೊಡ್ಡ ವಿಷಯ. ದೇವರ ಕೃಪೆ ಎನ್ನುವಂಥದ್ದನ್ನ ಅನೇಕ ರೀತಿಯಲ್ಲಿ ನಾವುಗಳು ಧ್ಯಾನ ಮಾಡಬಹುದು. ಆದರೆ ಈ ಧ್ಯಾನ 2 ವಾರಗಳಲ್ಲಿ ಮಾಡಿರುವ ಧ್ಯಾನ, ಅದು ದೇವರ ಕೃಪೆ, ಹೇಗೆ ದೇವರ ಕೃಪೆಯಲ್ಲಿ ನಡೆಯುವಂಥದ್ದು, ಹೇಗೆ ದೇವರ ಕೃಪೆಯಲ್ಲಿ ಜೀವಿಸುವಂಥದ್ದು, ಹೌ ಟು ಲಿವ್ ಅಂಡರ್ ಹಿಸ್ ಗ್ರೇಸ್ ಎನ್ನುವಂಥ ಪಾಯಿಂಟ್ ಅನ್ನು ಮಾತ್ರ ನಿಮ್ಮೊಂದಿಗೆ ನಾನು ಸಾರಿದ್ದೇನೆ. ಇನ್ನು ಅನೇಕ ವಿಷಯಗಳನ್ನು ನೋಡಬಹುದಾಗಿದೆ, ಆದರೆ ಈ ಪಾಯಿಂಟ್, ಹೇಗೆ ದೇವರ ಕೃಪೆಯಲ್ಲಿ ಜೀವಿಸುವಂಥದ್ದು, ಹೌ ಟು ಲಿವ್ ಅಂಡರ್ ಹಿಸ್ ಗ್ರೇಸ್. ಪ್ರಾರ್ಥಿಸೋಣವಾ? ನನ್ನ ಸ್ವರ ಕೇಳುತ್ತಿರುವಂಥವರೇ, ಈ ಯೂಟ್ಯೂಬ್ನ ಸೇವೆಯಲ್ಲಿ ತಲೆಬಾಗಿ ಕೂಟದಲ್ಲಿ ಕೂಡಿ ಬಂದು ಬೈಬಲ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ನಾನು ಹೇಳಿರುವ ಮಾತು ಹೇಗೆ ದೇವರ ಕೃಪೆಯಲ್ಲಿ ಜೀವಿಸುವಂಥದ್ದೆನ್ನುವುದನ್ನು ನಾವುಗಳು ಧ್ಯಾನಿಸುವಾಗ ಈ ಪ್ರಾರ್ಥನೆ ನಿನಗೆ ಸಹಾಯವಾಗಿರಲಿ. ನೀನು ಒಂದು ವೇಳೆ ನಿನ್ನ ಜೀವಿತದಲ್ಲಿ ಅನೇಕ ರೀತಿಯ ಶೋಧನೆ ಜಯಿಸಲಾಗದೆ, ಅನೇಕ ರೀತಿಯ ಹೋರಾಟಗಳಲ್ಲಿ ಜಯ ಕಾಣದೆ ನೀನು ಜೀವಿಸುತ್ತಿರುವ ಸಹೋದರನಾಗಿರಲಿ, ಸಹೋದರಿಯಾಗಿರಲಿ, ಈ ಬೆಳಗ್ಗೆ ನಾವುಗಳು ಪ್ರಾರ್ಥನೆಯಲ್ಲಿ ಮುಂದುವರಿಯುವಾಗ ಆತನ ಕೃಪೆಗೆ ನೀನು ಒಳಬರುವಿ ಎನ್ನುವ ತೀರ್ಮಾನ. ಸ್ವಪ್ರಯತ್ನ ಬೇಡ, ಸ್ವಂತ ಬಲದಿಂದ ಬೇಡ. ಯೇಸುವಿನ ಮುಖಾಂತರ, ಯೇಸುವನ್ನು ಮರೆತಿದ್ದೀಯೋ ಒಂದು ವೇಳೆ, ಯೇಸುವಿನ ನಾಮ ಗೊತ್ತು, ಆದರೆ ಯೇಸುವಿನ ವ್ಯಕ್ತಿ ನಿನ್ನಲ್ಲಿ ಒಂದು ವೇಳೆ ದೂರವಿರುವುದಾದರೆ, ನೀನು ಆ ವ್ಯಕ್ತಿಗೆ ದೂರವಿರುವುದಾದರೆ, ದೇವರಾತ್ಮನ ಹೊರಗೆ ಜೀವಿಸುತ್ತಿರುವುದಾದರೆ, ಅವನ ಬಲದಲ್ಲಿ ಜೀವಿಸೋಣ, ನಮ್ಮ ಸ್ವಂತ ಬಲದಲ್ಲಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಿಂಪಲ್ ಜೀವನ ನಾವುಗಳು ಕೈಗೊಳ್ಳೋಣ. ಆ ತೀರ್ಮಾನ ನೀನು ಇರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸು. ತಂದೆಯಾದ ದೇವರೇ, ಈ ನಿನ್ನ ಮಕ್ಕಳಯ್ಯ, ನೀನು ಹೆಸರಿಡಿದು ಕರೆದಿರುವ ಒಬ್ಬೊಬ್ಬರು ನಿನ್ನ ಕೃಪೆಯಲ್ಲಿ ರಕ್ಷಣೆಯನ್ನು ಕಂಡುಕೊಂಡರಲ್ಲ. ನೀನು ನಮ್ಮೊಬ್ಬೊಬ್ಬರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತನಾದೆ ಎನ್ನುವುದನ್ನು ನಂಬಿ ಯೇಸುವೆ ಎಂಬುದಾಗಿ ನಾವುಗಳು ಕೂಗಿಕೊಂಡಾಗ, ನಮ್ಮ ಜೀವಿತಗಳಲ್ಲಿ ನಿನ್ನನ್ನು ರಕ್ಷಕನಾಗಿ, ಒಡೆಯನಾಗಿ ಅಂಗೀಕರಿಸಿಕೊಂಡಾಗ ನೀನು ನಮ್ಮ ಜೀವಿತಕ್ಕೆ ಬಂದೆ. ಅದು ನಿನ್ನ ಕೃಪೆಯಿಂದಲೇ ಸಾಧ್ಯವಾಯಿತು. ನಮ್ಮ ನಂಬಿಕೆಯ ನಿಮಿತ್ತ ಈಗ ನಾವುಗಳು ವಿಶ್ವಾಸ ಜೀವಿತದ ನಡೆ ನಿನ್ನ ಕೃಪೆಯ ಹೊರಗೆ ಬೇಡ ರಾಜ. ನನ್ನ ಸ್ವರ ಕೇಳುತ್ತಿರುವ ಸಹೋದರ ಸಹೋದರಿ ಯಾರೇ ಆಗಿದ್ದರೂ ಸಹ ಯೇಸಯ್ಯ, ಅವರಿಗೆ ಈ ಕನ್ವಿಕ್ಷನ್ ನಿನ್ನ ಆತ್ಮನ ಮುಖಾಂತರ
ನೀನು ಅವರಿಗೆ ಅನುಗ್ರಹಿಸುವನಾಗಿರುವುದರಿಂದ ಕೇಳಿಕೊಳ್ಳುತ್ತಿದ್ದೇವಯ್ಯ. ಪ್ರಾರ್ಥನೆಯಲ್ಲಿ ನಂಬಿಕೆಯೊಡನೆ ನಿರೀಕ್ಷೆಯೊಡನೆ ಕೇಳಿಕೊಳ್ಳುತ್ತಿದ್ದೇವೆ ಯೇಸುವೆ. ಅವರ ಈ ವಿಶ್ವಾಸದ ಹಾದಿ, ವಿಶ್ವಾಸದ ನಡೆ ನಿನ್ನ ಕೃಪೆಗೆ ಒಳಬರುವಂತೆ, ಕೃಪೆಯಲ್ಲಿ ಜೀವಿಸುವಂತೆ, ನಿನ್ನ ಕೃಪೆಯ ನಿಮಿತ್ತ ನಮ್ಮ ಜೀವಿತಗಳಿಗೆ ನೀನು ಅಸೈನ್ ಮಾಡಿರುವಂತ ಒಂದೊಂದು ದೇವದೂತನು ಸಹ ನಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಮುನ್ನಡೆಸಲಿ. ಕೃಪೆಯ ಆಶೀರ್ವಾದಗಳಲ್ಲಿ ನಾವುಗಳು ಪ್ರವೇಶಿಸುವಂತೆ, ಆ ಕಾರ್ಯಗಳನ್ನು ಕೈಗೂಡಿ ಅವುಗಳನ್ನು ನಮ್ಮ ಜೀವಿತದಲ್ಲಿ ನಾವುಗಳು ಕಂಡುಕೊಳ್ಳುವುದಕ್ಕೆ ನಿನ್ನ ದೂತರುಗಳ ಸೇವೆ ನಮ್ಮ ಮೇಲುಂಟು. ನಿನ್ನ ವಾಕ್ಯ ನಮ್ಮ ಜೀವಿತದಲ್ಲಿ ಸಾರೋಣವಾಗಿದೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರಾತ್ಮನು ನಮ್ಮಲ್ಲಿ ವಾಸವಾಗಿರುವುದರಿಂದ ಯೇಸುವಿನ ಸಾರೂಪ್ಯ ನಮಗೆ ನಾವುಗಳು ಸೇರುವುದಕ್ಕೆ ಸಾಧ್ಯ ಎಂಬುದನ್ನು ನಂಬಿದ್ದೇವೆ. ಈಗ ನಂಬಿಕೆಯ ಕೃಪೆ ಹೇಗೆ ನಮ್ಮನ್ನು ರಕ್ಷಣೆಗೆ ನಡೆಸಿತೋ ಅದೇ ರೀತಿಯಲ್ಲಿ ನಾವುಗಳು ನಂಬಿಕೆಯಲ್ಲಿ ಕೃಪೆಯಲ್ಲಿ ಜೀವಿಸುವಾಗ ನಿನ್ನ ದಿವ್ಯಾಶೀರ್ವಾದಗಳಿಗೆ ನಾವುಗಳು ಪಾಲುಗಾರರಾಗುವೆವು. ನನ್ನ ಸ್ವರ ಕೇಳುವ ಸಹೋದರನಿಗೆ, ಸಹೋದರಿಗೆ ಇದು ಅವರ ಜೀವಿತಕ್ಕೆ ಈ ದಿನದಿಂದ, ಈ ಗಳಿಗೆಯಿಂದಲೇ ಕರ್ತನು ಸಾಧ್ಯ ಮಾಡಿಕೊಡುವಂತೆ ಪ್ರಾರ್ಥಿಸುತ್ತಿದ್ದೇವೆ. ನಿನ್ನ ಕೃಪೆಯ ಹೊರಗೆ ಜೀವಿಸಿದವರು ಕಳೆದುಕೊಂಡಿರುವ ಎಲ್ಲ ಆಶೀರ್ವಾದಗಳನ್ನು ತಿರುಗಿ ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ತೇವಯ್ಯ. ಕೃಪೆಯ ಹೊರಗೆ ಜೀವಿಸದೆ ಕೃಪೆಯಲ್ಲಿ ನೀನು ಚಿತ್ತೈಸಿರುವ ಒಂದೊಂದು ದಿವ್ಯ ಆಶೀರ್ವಾದಗಳನ್ನು ಸಹ ನಿನ್ನ ಮಕ್ಕಳು ಕಂಡುಕೊಳ್ಳಲಿ, ಪಡೆದುಕೊಳ್ಳಲಿ, ಅನುಭವಿಸಲಿ. ಶುಭವು, ಕೃಪೆಯು ನಮ್ಮ ಜೀವಿತವನ್ನು ಹಿಂಬಾಲಿಸಲಿ ಎನ್ನುವುದನ್ನು ನಾವುಗಳು ಯೇಸುವಿನ ನಾಮದಲ್ಲಿ ಪಡೆದುಕೊಳ್ಳುತ್ತೇವೆ, ನಂಬಿಕೆಯೊಡನೆ ಪಡೆದುಕೊಳ್ಳುತ್ತೇವೆ. ವ್ಯಾಧಿಗಳು ವಾಸಿಯಾಗಿಲ್ಲ ಎನ್ನುವುದಾದರೆ ಈ ಕೃಪೆಯಿಂದ ಅವರ ವ್ಯಾಧಿ ವಾಸಿಯಾಗುವಂತೆ ಪ್ರಾರ್ಥಿಸ್ತೇವೆ. ಬಂಧನಗಳು ಇನ್ನು ಮುಂದುವರಿಯುತ್ತಿವೆ ಎನ್ನುವಂತಿರುವ ಸಹೋದರ ಸಹೋದರಿ ಅಥವಾ ಕುಟುಂಬಗಳಿರುವುದಾದರೆ ಯೇಸುವೆ ನಿನ್ನ ಕೃಪೆಯಿಂದ ಅವರು ಬಿಡುಗಡೆಗೆ ಪ್ರವೇಶಿಸಲಿ. ಹಣಕಾಸಿನ ಆಶೀರ್ವಾದಗಳು ನಿನ್ನ ಕೃಪೆಯಿಂದ ಕಂಡುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅಥವಾ ಬೇರೆ ಯಾವುದೇ ರೀತಿಯ ಒಂದು ಶೋಧನೆಗಳಾಗಿರಲಿ, ಬೇರೆ ಯಾವುದೇ ರೀತಿಯ ಒಂದು ಪರೀಕ್ಷೆಗಳಾಗಿರಲಿ, ಯೇಸುವೆ ನಿನ್ನ ಕೃಪೆಯಿಂದ ನಾವುಗಳು ಆಶೀರ್ವಾದವನ್ನು ಕಂಡುಕೊಳ್ಳುವೆವು ಎನ್ನುವ ಅನುಭವ ನಮಗೆ ಸಾಕ್ಷಿಯಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನಗೆ ಸ್ತೋತ್ರ, ನಿನಗೆ ಸ್ತುತಿ. ಯೇಸುವಿನ ನಾಮದಲ್ಲಿ ದಿವ್ಯಾಶೀರ್ವಾದಗಳನ್ನು ನಿನ್ನ ಕೃಪೆಯಿಂದ ಪಡೆದುಕೊಂಡಿದ್ದೇವೆ. ಸ್ತೋತ್ರದೊಡನೆ ನಮ್ಮ ತಂದೆಯೇ, ಆಮೆನ್, ಆಮೆನ್. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ದೇವರಾತ್ಮನಲ್ಲಿರುವ ಪ್ರೀತಿ, ಸಂತೋಷ, ಸಮಾಧಾನ, ಅನ್ಯೋನ್ಯತೆ ಇಂದು ಎಂದಿಗೂ ನಮ್ಮೊಂದಿಗಿರಲಿ. ಆಮೆನ್. God has blessed you.